ಕೆಲವು ಹಾರ್ಮೋನ್ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಇರುತ್ತೆ, ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಒಂದು. ನೋವು ಇದ್ರೆ ಮಾತ್ರ ಪೇಷಂಟ್ ಬಂದು ನಮಗೆ ತೋರಿಸ್ತಾರೆ. ಪೇನ್ಲೆಸ್ ಲಂಪ್ ಇನ್ ದ ಬ್ರೆಸ್ಟ್ ಅಂತ ಹೇಳ್ತೀವಿ. ನಿಮ್ಮ ನಿಪ್ಪಲ್ಸ್ ಇಂದ ರಕ್ತ ಹರಿತಿದೆ ಅಥವಾ ಕಂಕಳಲ್ಲಿ ಗಂಟು ಕಂಡ್ರೆ, ಸ್ತನದ ಚರ್ಮದ ಮೇಲೆ ಸ್ಕಿನ್ ಚೇಂಜಸ್, ಚೂಟ್ದಂಗೆ ಕಾಣಿಸ್ತಾ ಇದೆ, ಪಕ್ಕರಿಂಗ್ ಅಂತ ಹೇಳ್ತೀವಿ, ಈ ತರ ಚೇಂಜಸ್ ಕಂಡು ಬಂದ್ರೆ ಇದು ಕೆಲವು ಲಕ್ಷಣಗಳು ಇರಬಹುದು. ಸೊ 55ರಿಂದ 65 ವರ್ಷದ ಮಹಿಳೆಯರಿಗೆ ಈ ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ ಬ್ರೆಸ್ಟ್ ಕ್ಯಾನ್ಸರ್. ಮುಟ್ಟುಸ್ರಾವೆಲ್ಲ ನಿಂತಿರುವಂತ ಪೇಷಂಟ್ಸ್ ಅಲ್ಲಿ, ಯಂಗ್ ವಿಮೆನ್ ಅಲ್ಲಿ ಆಗಬಾರ್ದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇಲ್ಲ, ಇವಾಗ 45ರಿಂದ 50 ವರ್ಷದಲ್ಲೂ ಜಾಸ್ತಿ ನೋಡ್ತಾ ಇದೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದದ್ ಮಾತ್ರಕ್ಕೆ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರಲೇಬೇಕು ಅಂತ ಏನೂ ಇಲ್ಲ. ಅವ್ರಿಗೆ ಮಾತ್ರ ಬ್ರೆಸ್ಟ್ ಕ್ಯಾನ್ಸರ್ ಕಾಯಿಲೆಯ ರಿಸ್ಕ್ ಜಾಸ್ತಿ ಇರುತ್ತೆ. ಅದು ತುಂಬಾ ನಮ್ಗೆ ಅಗತ್ಯ ಈಸ್ಟ್ರೋಜನ್ ಅನ್ನೋದು. ಅದೇ ಹಾರ್ಮೋನ್ ಪಿಲ್ಸ್ ತಗೊಂಡವ್ರಿಗೆ ಅಥವಾ ಬೇರೆ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ, ಬ್ರೆಸ್ಟ್ ಫೀಡಿಂಗ್ ಮಾಡದೇ ಇರುವಂತ ಮಹಿಳೆಯರಿಗೂ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ. ಒಳ್ಳೆ ಆಹಾರ ಅಂದ್ರೆ ಏನು, ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಕೊಲಾನ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು ಅಂತ ಇದೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಇರುವಂತಹ ಕ್ಯಾನ್ಸರ್ನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಒನ್ ಆಫ್ ದ ಲೀಡಿಂಗ್ ಅಲ್ಲಿರುವಂತಹ ಕ್ಯಾನ್ಸರ್ ಅಂತಲೇ ಹೇಳ್ಬೋದು. ಹೀಗಾಗಿನೇ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ತುಂಬಾ ಜನರಿಗೆ ಭಯ ಇರುತ್ತೆ. ಎಷ್ಟೇ ಇದ್ರ ಬಗ್ಗೆ ಮಾತಾಡಿದ್ರು ಕೂಡ ಕಡಿಮೆ ಅಂತಲೇ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಯಾವಾಗ ಮಾಡಬೇಕಾಗುತ್ತೆ, ಅದನ್ನ ಮಾಡುವಂತ ಸರಿಯಾದ ವಿಧಾನ ಯಾವುದು, ಯಾಕೆ ಟೆಕ್ನಾಲಜಿ ಇಷ್ಟು ಮುಂದುವರೆದಿದ್ರು ಕೂಡ ಇವಾಗಲೂ ಕೂಡ ಅಡ್ವಾನ್ಸ್ ಸ್ಟೇಜ್ನಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ಜನ ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು ಯಾಕೆ ಅಷ್ಟು ಇಂಪಾರ್ಟೆಂಟ್. ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವೈಷ್ಣವಿ ಜೋಶಿ, ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆನ್ಕಾಲಜಿ, ಆಸ್ಟರ್ CMI ಅಂಡ್ ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಹೆಚ್ಚಾಗ್ತಾ ಇರುವಂತಹ ಕ್ಯಾನ್ಸರ್ನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಒಂದು. ಅಂದ್ರೆ ಮಹಿಳೆಯರಲ್ಲಿ ಅಂತ ಬಂದಾಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅನ್ನೇ ಫಸ್ಟ್ ಹೇಳ್ತೀವಿ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ನೋಡೋದಾದ್ರೆ ತುಂಬಾ ಜನರಿಗೆ ಗೊತ್ತಿರೋದು ಬ್ರೆಸ್ಟ್ ಅಲ್ಲಿ ಏನೋ ಒಂದು ಲಂಪ್ ಇದ್ರೆ ಅಥವಾ ಏನೊಂದು ಗಟ್ಟಿಯಾಗಿರೋ ತರ ಸಿಕ್ಕಿದ್ರೆ ಅದು ಮೇನ್ ಅದರದ್ದು ಸಿಂಪ್ಟಮ್ ಅಂತ ಹೇಳ್ತೀವಿ. ಆದ್ರೆ ಅದನ್ನ ಹೊರತುಪಡಿಸಿ ಅಥವಾ ಅದರ ಜೊತೆಗೆ ಬೇರೆ ಯಾವೆಲ್ಲ ಲಕ್ಷಣಗಳನ್ನ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಅಂತ. ಸೊ ನೀವು ಹೇಳ್ದಂಗೆ ಬ್ರೆಸ್ಟ್ ಕ್ಯಾನ್ಸರ್ ಈಗ ದೇಶದಾದ್ಯಂತ ಮತ್ತೆ ಪ್ರಪಂಚದಾದ್ಯಂತ ತುಂಬಾ ಏನೋ ನಂಬರ್ 1 ಕ್ಯಾನ್ಸರ್ ಕಿಲ್ಲರ್ ಅಂತ ಹೇಳ್ಬೋದು. ಅದು ಇನ್ಕ್ರೀಸ್ ಆಗ್ತಾನೆ ಇದೆ, ಜಾಸ್ತಿ ಆಗ್ತಾನೆ ಇದೆ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಹೆಂಗೆ ಏನು ಲಕ್ಷಣಗಳು ಬರುತ್ತೆ ಅಂತಂದ್ರೆ, ನಮ್ಮ ಹತ್ರ ನಾವು ಬರೋ ಪೇಷಂಟ್ಸ್ ಅಲ್ಲಿ ನೋಡ್ತೀವಿ, ನೋವು ಇದ್ರೆ ಮಾತ್ರ ಪೇಷಂಟ್ ಬಂದು ನಮಗೆ ತೋರಿಸ್ತಾರೆ. ಆದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತದ್ದು ಒಂದು ನೋವು ಇಲ್ಲದೆ ಇರುವಂತ ಗಂಟು, ಪೇನ್ಲೆಸ್ ಲಂಪ್ ಇನ್ ದ ಬ್ರೆಸ್ಟ್ ಅಂತ ಹೇಳ್ತೀವಿ. ಸೊ ಈ ಪೇನ್ಲೆಸ್ ಲಂಪ್ ಇನ್ ದ ಬ್ರೆಸ್ಟ್ ಏನಿರುತ್ತೆ, ಆ ಗಂಟು ಏನಿರುತ್ತೆ, ನೋವು ಆಗದೆ ಇರುವಂತ ಗಂಟು, ಎಸ್ಪೆಷಲಿ ಈ ಮುಟ್ಟುಸ್ರಾವೆಲ್ಲ ನಿಂತಿರುವಂತ ಪೇಷಂಟ್ಸ್ ಅಲ್ಲಿ, ಅಂದ್ರೆ ಪೆರಿಮೆನೋಪಾಸಲ್ ಏಜ್ ಗ್ರೂಪ್ ಅಲ್ಲಿ, ಇಂತಹ ಮಹಿಳೆಯರಲ್ಲಿ ಪೇನ್ ಇಲ್ಲದೆ ಇರುವಂತ ಗಂಟು ಕಾಣಿಸ್ಕೊಂಡ್ರೆ ಅದು ಒಂದು ಬ್ರೆಸ್ಟ್ ಕ್ಯಾನ್ಸರ್ ಲಕ್ಷಣ ಇರಬಹುದು. ಇನ್ನು ಯಂಗ್ ವಿಮೆನ್ ನಲ್ಲಿ ಈ ತರ ಗಂಟುಗಳು ಇರಬಹುದು, ಅದು ಕ್ಯಾನ್ಸರ್ ಇಲ್ಲದೆ ಇರಬಹುದು. ಬಹಳಷ್ಟು ಕಾರಣಗಳಿಂದ ಫೈಬ್ರಾಯ್ಡಿನೋಮಾ ಇಂಥ ಗಂಟುಗಳು ಇರಬಹುದು. ಫೈಬ್ರಾಯ್ಡ್ ಇಂದ ಕೂಡ ಆತರ ಗಂಟು ಬರುತ್ತೆ. ಫೈಬ್ರಾಯ್ಡಿನೋಮಾ ಅಂತ ಹೇಳ್ತೀವಿ, ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಅಲ್ಲಿ ಇದ್ರೆ ಅಂತ ಗಂಟುಗಳು ಇರಬಹುದು. ಬಟ್ ಇಂಥ ಗಂಟುಗಳು ಯಾವುದು, ಇದು ಫೈಬ್ರಾಯ್ಡಿನೋಮಾನ ಅಥವಾ ಬ್ರೆಸ್ಟ್ ಕ್ಯಾನ್ಸರ್, ಇದನ್ನ ಪತ್ತೆ ಹಚ್ಚೋದಕ್ಕೆ ಅದಕ್ಕೆ ಬೇರೆ ತರ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ಸೊ ಇದು ಒಂದು ಪೇನ್ಲೆಸ್ ಲಂಪ್ ಅನ್ನೋದು ಕಾಣಿಸ್ಕೊಂಡ್ರೆ ಅದು ಮುಖ್ಯವಾದ ಲಕ್ಷಣ ಬ್ರೆಸ್ಟ್ ಕ್ಯಾನ್ಸರ್. ಎರಡನೇದು, ನಿಮ್ಮ ನಿಪ್ಪಲ್ಸ್ ಇಂದ ಅಥವಾ ಡಿಸ್ಚಾರ್ಜ್ ಅಥವಾ ನೀರು ಅಥವಾ ಸ್ರಾವ ಅಥವಾ ಯಾವುದೇ ತರ ರಕ್ತ ಹರಿತಿದೆ, ಅಥವಾ ಇದು ಸಡನ್ ಆಗಿ ಲಾಸ್ಟ್ ಫ್ಯೂ ಡೇಸ್ ನೀವು ನೋಡ್ಕೊಂಡಿದ್ದೀರಿ, ಈ ತರ ಲಕ್ಷಣಗಳಿದ್ರೂ ನೀವು ಡಾಕ್ಟರ್ ಹತ್ರ ತೋರಿಸ್ಬೇಕಾಗತ್ತೆ. ಇದು ಒಂದು ಲಕ್ಷಣ ಇರಬಹುದು. ಅಥವಾ ಕಂಕಳಲ್ಲಿ ಗಂಟು ಕಂಡ್ರೆ ಅದು ಒಂದು ಬ್ರೆಸ್ಟ್ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಅಥವಾ ಸ್ತನದ ಚರ್ಮದ ಮೇಲೆ ಸ್ಕಿನ್ ಚೇಂಜಸ್, ಅಥವಾ ಏನಾದ್ರು ಒಂದು ಅಲ್ಸರ್ ಆಗಿರ್ಬೋದು, ನಾನ್ ಹೀಲಿಂಗ್ ಅಲ್ಸರ್ ಇರ್ಬೋದು, ಅಥವಾ ಯಾವ್ದೋ ಸ್ಕಿನ್ ಅಲ್ಲಿ ಏನಾರು ಚರ್ಮದ ಮೇಲೆ ಏನಾರು ನಾವು ವ್ಯತ್ಯಾಸಗಳು ಕಂಡು ಬಂದ್ರೇನು ಅದು ಬ್ರೆಸ್ಟ್ ಕ್ಯಾನ್ಸರ್ ಲಕ್ಷಣಗಳು ಇರಬಹುದು. ವ್ಯತ್ಯಾಸ ಅಂದ್ರೆ ಯಾವ ರೀತಿ ಆಗಿರುತ್ತೆ ಸ್ಕಿನ್ ಟೋನ್? ಸೊ ಸ್ಕಿನ್ ಅಲ್ಲಿ ಅದೇ ನಾನು ಹೇಳ್ದಂಗೆ ಒಂದೇನೋ ಅಲ್ಸರ್ ಆಗಿದೆ, ಅಥವಾ ಅದರಲ್ಲಿ ಹಿಂಗೆ ಚೂಟ್ದಂಗೆ ಕಾಣಿಸ್ತಾ ಇದೆ, ಪಕ್ಕರಿಂಗ್ ಅಂತ ಹೇಳ್ತೀವಿ, ಈ ತರ ಚೇಂಜಸ್ ಕಾಣಿಸ್ತಾ ಇದೆ. ಅಥವಾ ನೀವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಎರಡು ಕೈ ಎತ್ತಿ ನೋಡಿದ್ರೆ ಬ್ರೆಸ್ಟ್ ಎರಡು ಬ್ರೆಸ್ಟ್ ಬೇರೆ ಸೈಜ್ ಅಲ್ಲಿ ಅಥವಾ ಲೆವೆಲ್ ಅಲ್ಲಿ ಇದೆ, ಈ ತರ ಚೇಂಜಸ್ ಕಂಡು ಬಂದ್ರೆ ಅವಾಗ ಬ್ರೆಸ್ಟ್ ಕ್ಯಾನ್ಸರ್ ನ ಚೆಕ್ಅಪ್ ಮಾಡಿಸ್ಕೊಳ್ಬೇಕು. ಇದೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಲೇಬೇಕು ಅಂತ ಅಲ್ಲ, ಬಟ್ ಇದು ಕೆಲವು ಲಕ್ಷಣಗಳು ಇರಬಹುದು. ಸೊ ಲಂಪ್ ನ ಜೊತೆಗೆ ಇದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಅಂತ. ಯೂಶಲಿ ಕ್ಯಾನ್ಸರ್ ಅಂದ್ರೆ ಸ್ವಲ್ಪ ಏಜ್ ಆದ್ಮೇಲೆ ಬರುವಂತಹ ಕಾಮನ್
ಕಾಮನ್ ಪ್ರಾಬ್ಲಮ್ ಅಂತ ಇವಾಗಿನ ಜನರೇಷನ್ ಅಲ್ಲಿ ಹೇಳ್ತಾರೆ. ಹಾಗಾದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವಂಥದ್ದು ವಯೋಸಹಜ ಕಾಯಿಲೆನಾ ಅಂತ? ಹೌದು, ಇನ್ಫ್ಯಾಕ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಏನಿದೆ ಈಚ್ ಡಿಕೇಡ್ ನಮ್ಮ 10 ವರ್ಷ ಜಾಸ್ತಿ ಆಗ್ತಾ ಇದ್ದಂಗೆನೆ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ಸಿಡೆನ್ಸ್. ಸೊ 55ರಿಂದ 65 ವರ್ಷದ ಮಹಿಳೆಯರಿಗೆ ಈ ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ ಬ್ರೆಸ್ಟ್ ಕ್ಯಾನ್ಸರ್. ಹಾಗಂತ ಮಟ್ಟಿಗೆ ಯಂಗ್ ವಿಮೆನ್ ಅಲ್ಲಿ ಮಹಿಳೆಯರಲ್ಲಿ ಆಗಬಾರ್ದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇಲ್ಲ. ಸೊ ಈಗ ನಾವು ನೋಡ್ತಾ ಇದೀವಿ 20-30 ವರ್ಷಗಳಲ್ಲೇ ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ. ಬಟ್ ಇದು ವಯೋಸಹಜ ಕಾಯಿಲೆನೆ, ಏಜ್ ಜಾಸ್ತಿ ಆಗ್ತಾ ಇದ್ದಂಗೆನೆ. ಇನ್ಫ್ಯಾಕ್ಟ್ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗ್ತಾ ಇದೆ ಎಲ್ಲರಿಗೂ. ಇವಾಗ ನಾವು ಮುಂಚೆ 50 ವರ್ಷ ಬದುಕಿರ್ತಾ ಇದ್ದಿದ್ದು ಇವಾಗ 60, 70, 80 ತರ ಏನು ಜನರು ಇರ್ತಾರೆ. ಅದರಿಂದಾನು ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದು ಒಂದು ವಯೋಸಹಜ ಕಾಯಿಲೆ, ಬಟ್ ಯಂಗ್ ವಿಮೆನ್ ಅಲ್ಲಿ ಬರಬಾರ್ದು ಅಂತ ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾವು ಇವಾಗ ಒಂದು ಡೆಕೇಡ್ ಮುಂಚೆ ಬ್ರೆಸ್ಟ್ ಕ್ಯಾನ್ಸರ್ ನ ನೋಡ್ತಾ ಇದೀವಿ. ಈಗ 55ರಿಂದ 65 ವರ್ಷದಲ್ಲಿ ಏನ್ ನೋಡ್ತಾ ಇದ್ವು, ಇವಾಗ 45ರಿಂದ 50 ವರ್ಷದಲ್ಲೂ ಜಾಸ್ತಿ ನೋಡ್ತಾ ಇದ್ದೀವಿ. ಓಕೆ, ಇದ್ರ ಕಾರಣಗಳಲ್ಲಿ ನೋಡೋದಾದ್ರೆ ಜೆನೆಟಿಕಲಿ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಈಗ ಒಂದ್ ವೇಳೆ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಅದು ಮಗಳಿಗೆ ಬಂದೇ ಬರುತ್ತಾ ಅಂತ, ಬರೋದಾದ್ರೆ ಚಾನ್ಸಸ್ ಎಷ್ಟಿರುತ್ತೆ ಅಂತ? ಇದಕ್ಕೆ ಕೆಲವು ಫ್ಯಾಕ್ಟರ್ಸ್ ಇರುತ್ತೆ. ಎಲ್ಲಾ ಈಗ ಫ್ಯಾಮಿಲಿ ಹಿಸ್ಟ್ರಿ ಇದ್ದ ಮಟ್ಟಿಗೆ ನಮ್ಮ OPD ಕೂಡ ಇದನ್ನ ತುಂಬಾ ಸಲ ಕೇಳ್ತಾರೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದದ್ ಮಾತ್ರಕ್ಕೆ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರಲೇಬೇಕು ಅಂತ ಏನೂ ಇಲ್ಲ. ಈ 10-15% ಏನ್ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತಲ್ಲ, ಅದು ಕೆಲವು ಜೀನ್ಸ್ ಇಂದ ಬರುತ್ತೆ. ಅದಕ್ಕೆ BRCA1, BRCA2 ಕೆಲವು ಅದರ್ ಜೀನ್ಸ್ ಇಂದನು ಅದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಹೋಗಬಹುದು. ಸೊ ಈ ತರ ಕ್ಯಾನ್ಸರ್ಸ್ ಇದ್ರೆ ಅದಕ್ಕೆ ಜೆನೆಟಿಕ್ ಟೆಸ್ಟ್ ಅವೈಲಬಲ್ ಇದೆ. ಇದನ್ನ ಟೆಸ್ಟ್ ಮಾಡಿಕೊಂಡು ಯಾವ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಇರ್ತಾರೋ, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಅವ್ರ ತಾಯಿಗಿದ್ದೆ ಅಂತಂದ್ರೆ ಅವರಿಗೆ ಈ ಜೀನ್ ಪಾಸಿಟಿವ್ ಇದೆಯಾ ಇಲ್ವೋ ಅಂತ ನಾವು ಎಲ್ಲಾ ಪೇಷಂಟ್ಸ್ಗೂ ಚೆಕ್ ಮಾಡ್ತೀವಿ. ಆ ತರ ಪೇಷಂಟ್ಸ್, ಆ ತರ ಫ್ಯಾಮಿಲೀಸ್ಗಳಿಗೆ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಅವ್ರಿಗೆ ಮಾತ್ರ ಬ್ರೆಸ್ಟ್ ಕ್ಯಾನ್ಸರ್ ಕಾಯಿಲೆಯ ರಿಸ್ಕ್ ಜಾಸ್ತಿ ಇರುತ್ತೆ. ಬೇರೆ ಇನ್ನೆಲ್ಲ ಅಂದ್ರೆ ತಾಯಿಗಿದ್ರೆ ಈ ಜೀನ್ ಪಾಸಿಟಿವ್ ಇದ್ರೆ BRCA1 or 2 ಕೆಲವು ಅದರ್ ಜೀನ್ಸ್, ಆ ತರ ಡೌಟ್ ಇದ್ದವರು ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದು. ಅವ್ರು ಮೊದಲು ಟೆಸ್ಟ್ ಮಾಡುವಂತದ್ದು ಪೇಷಂಟಿಗೆ. ಈಗ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ ಅಂತಂದ್ರೆ ಈಗ ನಾವು ರುಟೀನ್ಲಿ ಈ ಟೆಸ್ಟ್ ನ ಮಾಡಕ್ ಹೇಳ್ತೀವಿ. ಅವ್ರಿಗಿದೆ ಆ ಜೀನ್ ಪಾಸಿಟಿವ್ ಇದೆ ಅಂದ್ರೆ ಮಾತ್ರ ನಮ್ಮ ಯಂಗರ್ ಜನರೇಷನ್ಗೂ ಚೆಕ್ ಮಾಡ್ತೀವಿ. ಇದು ಈ ಜೀನ್ ಪಾಸಿಟಿವ್ ಇಲ್ಲ ಅಂತಂದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಈ ತರ ಫ್ಯಾಮಿಲಿ ಜೀನ್ಸ್ ಇಲ್ಲ ಅಂತಂದ್ರೆ, ಬೇರೆ ಮೆಜಾರಿಟಿ ಕ್ಯಾನ್ಸರ್ಸ್ ಅಲ್ಲಿ ನೆಕ್ಸ್ಟ್ ಜನರೇಷನ್ ಹೋಗುವಂತ ರಿಸ್ಕ್ ಬೇರೆ ಎಲ್ಲಾ ಪಾಪ್ಯುಲೇಷನ್ಗೆ ಎಷ್ಟಿದೆಯೋ ರಿಸ್ಕ್ ಅಷ್ಟೇ ಇರುತ್ತೆ. ಓಕೆ, ಈಗ ಅನ್ಫಾರ್ಚುನೇಟ್ಲಿ ಅಲ್ಲಿ ಟೆಸ್ಟ್ ಮಾಡೋದಕ್ಕೆ ತಾಯಿ ಇಲ್ಲ ಅಂದ್ರೆ ಮಗಳಿಗೆ ಏನೋ ಒಂದು ಡೌಟ್ ಬಂತು, ನಾನು ಹೋಗಿ ತೋರಿಸ್ಕೋಬೇಕಂತ, ಅವಾಗ ಹೆಂಗೆ? ಅವಾಗ್ಲೂ ಒಂದು ಬ್ಲಡ್ ಟೆಸ್ಟ್ ಇದೆ, ಅದನ್ನ ಮಾಡಬಹುದು. ಅದು ಜರ್ಮ್ ಲೈನ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ನೀವು ಫ್ಯಾಮಿಲಿ ರಿಸ್ಕ್ ಏನಾದ್ರು ಇದೆಯಾ ಅಥವಾ ಹೆರಿಡಿಟರಿ ಬ್ರೆಸ್ಟ್ ಕ್ಯಾನ್ಸರ್ ಪ್ಯಾನೆಲ್ ಅಂತ ಇರುತ್ತೆ, ಅದನ್ನ ಟೆಸ್ಟ್ ಮಾಡಿ ನಾವು ಕಂಡುಹಿಡ್ಕೋಬಹುದು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜೆನೆಟಿಕ್ ಆಗಿ ಇದೆಯೋ ಇಲ್ವೋ ಅಂತ. ಇಲ್ಲದೆ ಇದ್ರೂ ಬೇರೆ ಸ್ಕ್ರೀನಿಂಗ್ ತರ ತುಂಬಾ ಮೆಥಡ್ಸ್ ಇದೆ, ಪ್ರೊಸೀಜರ್ಸ್ ಇದೆ. ಮ್ಯಾಮೋಗ್ರಾಮ್ ಅದೆಲ್ಲ ನಾವು ಮುಂದೆ ಮಾತಾಡ್ತೀವಿ. ಮ್ಯಾಮೋಗ್ರಾಮ್, ಸ್ಕ್ರೀನಿಂಗ್ ಸೋನೋ ಮ್ಯಾಮೋಗ್ರಾಮ್, ಇವೆಲ್ಲ ಬಹಳ ಮೆಥಡ್ಸ್ ಇದೆ. ಅದರಿಂದನೂ ನಾವು ಬ್ರೆಸ್ಟ್ ಕ್ಯಾನ್ಸರ್ ಪತ್ತೆ ಹಚ್ಚಬಹುದು. ಓಕೆ ಡಾಕ್ಟರ್, ಹಾಗಿದ್ರೆ ಹಾರ್ಮೋನ್ ವೇರಿಯೇಷನ್ಗೂ ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ಏನಾದ್ರು ಕನೆಕ್ಷನ್ಸ್ ಇದೆಯಾ ಹೇಗೆ ಅಂತ? ಕೆಲವು ಹಾರ್ಮೋನ್ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಇರುತ್ತೆ, ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಒಂದು. ಸೊ ಹೆಂಗಸರಲ್ಲೇ ಯಾಕೆ ಬರುತ್ತೆ ಅಂತಂದ್ರೆ, ನಾವೆಲ್ಲರಿಗೂ ನಮಗೆ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ಗೆ ಎಕ್ಸ್ಪೋಜರ್ ಇರುತ್ತೆ. ಅದು ತುಂಬಾ ನಮ್ಗೆ ಅಗತ್ಯ ಈಸ್ಟ್ರೋಜನ್ ಅನ್ನೋದು. ಬಟ್ ನಮ್ಮ ಈಸ್ಟ್ರೋಜನ್ ಎಕ್ಸ್ಪೋಜರ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಜಾಸ್ತಿ ನಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಇರುತ್ತೆ. ಇದಿರೋ ಅಂತ ಒಂದು ಇನ್ಹರೆಂಟ್ ರಿಸ್ಕ್. ಅಂದ್ರೆ ನಮ್ಗೆ ತುಂಬಾ ಮುಂಚೆ ಮುಟ್ಟು ಶುರುವಾಯ್ತು, ಮೆನಾರ್ಕ್ ಶುರುವಾಯ್ತು, ತುಂಬಾ ಲೇಟ್ ಆಗಿ ಮೆನೋಪಾಸ್ ಆಯ್ತು. ಸೊ ಈ ಡ್ಯೂರೇಷನ್ ಎಷ್ಟಿದೆ ಅದು ಜಾಸ್ತಿ ಆಗ್ತಾ ಇದ್ದಂಗೆನೆ ನಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಅದೇ ಹಾರ್ಮೋನ್ ಪಿಲ್ಸ್ ತಗೊಂಡವ್ರಿಗೆ ಅಥವಾ ಬೇರೆ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ, ಸೊ ಸ್ಲೈಟ್ ರಿಸ್ಕ್ ಈಸ್ ಇನ್ಕ್ರೀಸ್ಡ್ ಇನ್ ದೀಸ್ ಪೇಷಂಟ್ಸ್. ಸೊ ಈ ತರ ಹಾರ್ಮೋನ್ ಚೇಂಜಸ್ ಇಂದ ಬರಬಹುದು. ಇದು ಒಂದು ರಿಸ್ಕ್ ಅಷ್ಟೇ. ಈಗ ಅಂದ್ರೆ ಬೇಗ ಋತುಮತಿ ಆದ್ರೆ ರಿಸ್ಕ್ ಇರುತ್ತೆ, ಬೇಗ ಋತುಮತಿ, ಲೇಟ್ ಆಗಿ ಮೆನೋಪಾಸ್. ಸೊ ಇದು ಎಷ್ಟು ಇದೆಯೋ ಈ ಡ್ಯೂರೇಷನ್, ಸೊ ಇದು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ನ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಓಕೆ, ಸೊ ಇದು ರಿಸ್ಕ್ ಅಷ್ಟೇ ಹೊರತು ಎಲ್ಲರಿಗೂ ಬರಲೇಬೇಕು ಕ್ಯಾನ್ಸರ್ ಅಂತ. ಬೇಗ ಅಂದ್ರೆ ಯಾವ ವಯಸ್ಸು ಒಂದು ಅಂದಾಜ್ ಹೇಳ್ಬೋದಾ? ಸೊ ಮುಂಚೆ ಇವಾಗ 13ರಿಂದ 16 ತನಕ ನಮ್ಮ ಮೆನಾರ್ಕ್ ಶುರು ಆಗ್ತಾ ಇತ್ತು. ಈಗ ಹೋಗ್ತಾ 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 ಅದು ತುಂಬಾ ಬೇಗ ಶುರು ಆಗ್ತಾ ಇದೆ. ಸೊ ಇದು ಜಸ್ಟ್ ಋತುಮತಿ ಸ್ಟಾರ್ಟ್ ಆಗುವಂತದ್ದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದು ಯಾವಾಗ. ಸೊ ಈ
ಈ ರಿಸ್ಕ್ ಏನಿದೆ ಅದು ಥ್ರೂಔಟ್ ಒಬ್ಬ ಮಹಿಳೆಯ ಲೈಫಿನ ಈಸ್ಟ್ರೋಜನ್ ಎಕ್ಸ್ಪೋಸ್ಡ್ ಲೈಫ್ ಏನಿದೆ ಅದು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ಗೆ ಅಫೆಕ್ಟ್ ಆಗುತ್ತೆ. ಓಕೆ. ಆಮೇಲೆ ಮಕ್ಕಳಾಗದೇ ಇರುವಂತದ್ದು, ಬ್ರೆಸ್ಟ್ ಫೀಡಿಂಗ್ ಮಾಡದೇ ಇರುವಂತ ಮಹಿಳೆಯರಿಗೂ ಈ ಹಾರ್ಮೋನಲ್ ಚೇಂಜಸ್ ಇಂದಾನೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇರುತ್ತೆ. ಅದೇ ನಾ ಕೇಳ್ಬೇಕು ಅಂತಿದ್ದಿ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರು ಬ್ಯೂಟಿ ಕಾನ್ಶಿಯಸ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸರಿಯಾಗಿ ಎದೆ ಹಾಲು ಕೊಡೋದಿಲ್ಲ. ಕೆಲವ್ರು ಹೇಳ್ತಾರೆ ಸರಿಯಾಗಿ ಎದೆ ಹಾಲು ಕೊಟ್ಟಿಲ್ಲ ಅಂದ್ರೆ ರಿಸ್ಕ್ ಇರುತ್ತೆ ಅಂತ. ಇನ್ ಕೇಸ್ ಇನ್ಫರ್ಟಿಲಿಟಿ ಇದ್ರೂ ರಿಸ್ಕ್ ಇರುತ್ತೆ ಡಾಕ್ಟರ್? ಇನ್ಫರ್ಟಿಲಿಟಿಗೂ ಬ್ರೆಸ್ಟ್ ಕ್ಯಾನ್ಸರ್ಗೂ ಹಂಗೆ ಯಾವ ನೇರ ಲಿಂಕು ಇಲ್ಲ. ಓಕೆ. ಆದ್ರೆ ನೀವ್ ಹೇಳ್ದಂಗೆ ಬ್ರೆಸ್ಟ್ ಫೀಡಿಂಗ್ ಈಸ್ ಪ್ರೊಟೆಕ್ಟಿವ್. ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು. ಸೊ ಇದೆಲ್ಲ ಹೊರತಾಗಿನೂ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು, ಅದು ಮೆಜಾರಿಟಿ 80%. ಬಟ್ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ಸ್ ಯಾವುದು ಅಂತ ಕೇಳಿದ್ರೆ ಇವೆಲ್ಲಾನು ರೀಪ್ರೊಡಕ್ಟಿವ್ ಬಿಹೇವಿಯರ್ ಏನಿದೆ, ಅಂದ್ರೆ ನಮ್ಮ ಮಕ್ಕಳಾಗದೆ ಇರುವಂತದ್ದು ಮತ್ತೆ ಮಕ್ಕಳಾಗದೆ ಇರುವಂತದ್ದು ಇಲ್ಲದೆ ಇದ್ರೂ ಬ್ರೆಸ್ಟ್ ಫೀಡ್ ಮಾಡದೇ ಇರುವಂತದ್ದು. ಆಮೇಲೆ ನಾನು ಹೇಳ್ದಂಗೆ ಈ ಈಸ್ಟ್ರೋಜನ್ಗೆ ಎಕ್ಸ್ಪೋಜರ್, ಎಷ್ಟು ವರ್ಷ ನಮ್ಮ ಬಾಡಿ ಈಸ್ಟ್ರೋಜನ್ ಎಕ್ಸ್ಪೋಜ್ ಆಗಿದೆ, ಮೆನೋಪಾಸ್ ಲೇಟ್ ಆಗುವಂಥದ್ದು, ಈ ಹಾರ್ಮೋನಲ್ ಫ್ಯಾಕ್ಟರ್ಸ್ ಇಂದ ನಮ್ಮ ರಿಸ್ಕ್ ಜಾಸ್ತಿ ಆಗ್ಬೋದು. ಓಕೆ. ಹಾಗಿದ್ರೆ ಈಗ ಪುರುಷರನ್ನ ಔಟ್ ಆಫ್ ಡೇಂಜರ್ ಅಂತ ಹೇಳ್ಬೋದಾ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ? ಸೊ ಅದು ಹೇಳಕ್ ಆಗಲ್ಲ. ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ನಾವು ನೋಡ್ತೀವಿ, ಇದೆಯೇ ಕೇಸಸ್ ಇದೆ. ಸೊ ಬಟ್ ಮೆಜಾರಿಟಿ ಆಫ್ ನಾವು ನೋಡೋದು ಬ್ರೆಸ್ಟ್ ಕ್ಯಾನ್ಸರ್ ತಕ್ಷಣ ಅದು ಮಹಿಳೆಯರಿಗೆ ಅಂತ ಥಾಟ್ ತುಂಬಾ ಜನರಿಗೆ ಅದು ಸತ್ಯ. ಆದ್ರೆ ಏನಂದ್ರೆ ಮೇಲಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತದ್ದು ಎಲ್ಲಾ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ತಗೊಂಡ್ರೆ 1% ಗಿಂತ ಕಡಿಮೆ ಮೇಲಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತದ್ದು. ಆದ್ರೂ ನಾವು ನೋಡ್ತೀವಿ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಆಲ್ಸೋ ಅ ರಿಯಾಲಿಟಿ. ನಮ್ಮಲ್ಲಿ ಕೇಸಸ್ ಇದೆಯಾ? ಇವನ್ ಕರ್ನಾಟಕದಲ್ಲಿ ಕೇಸಸ್ ಇದೆಯಾ? ಎಸ್, ನಾವು ನೋಡ್ತೀವಿ, ಬಹಳಷ್ಟು ಕೇಸಸ್ ಟ್ರೀಟ್ ಮಾಡಿದೀವಿ ನಾವು. ಅದೇ ಮಹಿಳೆ ಬ್ರೆಸ್ಟ್ ಕ್ಯಾನ್ಸರ್ ನೋಡಿದ್ರೆ ಪುರುಷರಲ್ಲಿ ಬರುವಂತದ್ದು ತುಂಬಾ ಕಡಿಮೆ ಓವರ್ ಆಲ್ ಕೇಸಸ್ ನೋಡಿದ್ರೆ. ಬಟ್ ಹಂಗಂತ ಅವರು ಇಮ್ಯೂನ್ ಅಂತ ಅಲ್ಲ, ಸೊ ಅವ್ರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬಹುದು. ಸೊ ಆದ್ರೆ ತುಂಬಾ ಇನ್ಸಿಡೆನ್ಸ್ ಕಡಿಮೆ ಬ್ರೆಸ್ಟ್ ಕ್ಯಾನ್ಸರ್. ನಾ ಹೇಳ್ದಂಗೆ 1% ಆಫ್ ಬ್ರೆಸ್ಟ್ ಕ್ಯಾನ್ಸರ್, ಅದಕ್ಕಿಂತನೂ ಕಡಿಮೆ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ನೋಡ್ತೀವಿ. ಓಕೆ. ಇತ್ತೀಚಿನ ಲೈಫ್ ಸ್ಟೈಲ್ ಅಲ್ಲಿ ನಿದ್ದೆ ಅನ್ನೋಂಥದ್ದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. 8 hours ನಿದ್ದೆ ಮಾಡಿದ್ರೇನೆ ಅದು ಒಂದು ದೊಡ್ಡ ಸಾಹಸ ಅನ್ನೋ ತರ. ಸೊ ಸರಿಯಾಗಿ ನಿದ್ದೆ ಮಾಡದೇ ಇದ್ರೆ ಅದು ಬ್ರೆಸ್ಟ್ ಕ್ಯಾನ್ಸರ್ಗೆ ಏನಾದ್ರು ಎಲ್ಲೋ ಒಂದು ಕಡೆ ಕಾರಣ ಆಗಬಹುದಾ, ಹೇಗೆ ಅಂತ? ಇದು ಒಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಬೇಕಂದ್ರೆ ಈಗ ನಮ್ಗೆ ನೇರವಾದ ಉತ್ತರಗಳಿಲ್ಲ ಇದಕ್ಕೆ. ಬಟ್ ಏನಂದ್ರೆ ಸ್ಲೀಪ್ ಅಥವಾ ನಿದ್ದೆಗೆ ಅದು ನಮ್ಗೆ ತುಂಬಾ ಮುಖ್ಯ. ನಾವು ಅನ್ಕೊಂಡಿದ್ಕಿಂತಲೂ ತುಂಬಾ ಮುಖ್ಯ ನಮ್ಮ ಆರೋಗ್ಯಕ್ಕೆ. ಸೊ ಅದೀಗ ತುಂಬಾ ಥಿಯರೀಸ್ ಬರ್ತಾ ಇದೆ, ನಮ್ಮನ್ನೊಂದು ರಿಚಾರ್ಜ್ ಮಾಡುತ್ತೆ, ಊಟ, ಸ್ಲೀಪ್ ಇವೆಲ್ಲಾನು ಎಷ್ಟು ಮುಖ್ಯ ಅಂತ ನಮ್ಗೆ ಇನ್ನೂ ಗೊತ್ತಾಗ್ತಾ ಇದೆ. ಸೊ ಸ್ಲೀಪ್ ಅಲ್ಲಿ ಅದೇ ಅಗೇನ್ ಮತ್ತೆ ಇದು ಇಟ್ಸ್ ರಿಲೇಟೆಡ್ ಟು ಹಾರ್ಮೋನ್ಸ್. ಸೊ ಒಂದು ಮೆಲಟೋನಿನ್ ಅಂತ ಒಂದು ಅಂಶ ಇರುತ್ತೆ, ಅದು ಮತ್ತೆ ಈಸ್ಟ್ರೋಜನ್ಗೂ ಕನೆಕ್ಷನ್ ಇವಾಗ ಬರ್ತಾ ಇದೆ, ಬಹಳಷ್ಟು ಥಿಯರೀಸ್ ಬರ್ತಾ ಇದೆ. ಸೊ ಕಡಿಮೆ ನಿದ್ದೆ ಮಾಡೋದು, 6 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡೋದ್ರಿಂದ ಈ ಹಾರ್ಮೋನಲ್ ಚೇಂಜಸ್ ಆಗಬಹುದು. ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗಬಹುದು. ಬಟ್ ಇದಕ್ಕೆ ಯಾವುದೇ ಸೈಂಟಿಫಿಕ್ ಆಗಿ ಸಾಲಿಡ್ ಎವಿಡೆನ್ಸ್ ಆಗಿಲ್ಲ. ಹೌದು. ಸೊ ಒಳ್ಳೆ ನಿದ್ದೆ, ಒಳ್ಳೆ ಊಟ, ಆರೋಗ್ಯಕರ ನಿದ್ದೆ, ಇದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಓವರ್ ಆಲ್ ಕ್ಯಾನ್ಸರ್ ಕಡಿಮೆ ಮಾಡಬಹುದು ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ಎಷ್ಟು ರಿಲೇಟೆಡ್ ಇದೆ ಅನ್ನೋದನ್ನ ನಾವು ಕ್ವಾಂಟಿಫೈ ಮಾಡೋದು ಕಷ್ಟ. ರಿಸರ್ಚ್ ಅಲ್ಲಿ ಪ್ರೂವ್ ಆಗಿಲ್ಲ ಅಂದ ಮಾತ್ರಕ್ಕೆ ನಾನು 5 ಗಂಟೆ ನಿದ್ದೆ ಮಾಡ್ತೀನಿ ಏನು ಆಗಲ್ಲ ಅಂತ ಹೇಳೋದಿಕ್ಕಾಗಲ್ಲ. ನಾ ಹೇಳ್ದಂಗೆ ಒಳ್ಳೆ ನಿದ್ದೆ, ಒಳ್ಳೆ ಐಡಿಯಲ್ ಬಾಡಿ ವೇಟ್ ಅಥವಾ ಒಳ್ಳೆ ಆಹಾರದಿಂದ ನಾವು ಎಷ್ಟೋ ಕ್ರಾನಿಕ್ ಡಿಸೀಸಸ್ ನ ನಾವು ತಡೆಗಟ್ಟಬಹುದು. ಅದರಲ್ಲೂ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಒಂದು. ಸೊ ಒಳ್ಳೆ ನಿದ್ದೆಯಿಂದ ಡೆಫಿನೆಟ್ಲಿ ನಮ್ಮ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಮಾಡಬಹುದು ಅಂತ ಅಷ್ಟು ಹೇಳ್ಬೋದು. ಓಕೆ. ಈಗ ಯಂಗ್ ವುಮೆನ್ ಅಲ್ಲಿ ಇತ್ತೀಚೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ಫುಡ್ ಒನ್ ಆಫ್ ದ ರೀಸನ್ ಅಂತ ಹೇಳ್ಬಹುದಾ? ಈಗ ನಾವು ನಮ್ಮ ಭಾರತದಲ್ಲಿ ಐ ಥಿಂಕ್ ನಾವು ಎಲ್ಲದಕ್ಕಿಂತ ಜಾಸ್ತಿ ಮಾತಾಡೋದು ಊಟದ ಬಗ್ಗೆ. ಹೌದು ಅಲ್ವಾ? ಯಾರೇ ಪೇಷಂಟ್ ಬರ್ಲಿ, ಯಾರೇ ಕ್ಯಾನ್ಸರ್ ಬಗ್ಗೆ ಮಾತಾಡಕ್ ಬಂದ್ರು ಮೊದಲು ಮಾತಾಡೋದು ಊಟನೇ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಹೌದು. ಅದಕ್ಕೆ ನಾವು ತುಂಬಾ ಅಗತ್ಯಕ್ಕಿಂತ ಜಾಸ್ತಿನೂ ಇಂಪಾರ್ಟೆನ್ಸ್ ಕೊಡ್ತೀವಿ. ಅಂದ್ರೆ ಈ ಊಟ ಮಾಡಿದ್ರೆ ಬಸ್ ಈ ಕ್ಯಾನ್ಸರ್ ಬರಲ್ಲ, ಈ ಊಟ ಮಾಡಿದ್ರೆ ಈ ಕ್ಯಾನ್ಸರ್ ಬರಲ್ಲ ಅಂತ ಅಷ್ಟು ಮಾನ್ಯತೆ ಕೊಡುವಂಥದ್ದು ತಪ್ಪು. ಆದ್ರೆ ಊಟದಿಂದ, ಆಹಾರ ಅಥವಾ ಒಳ್ಳೆಯ ಆಹಾರದಿಂದ ಬರೀ ಬ್ರೆಸ್ಟ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ಬಹಳಷ್ಟು ತರ ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು. ಒಳ್ಳೆ ಆಹಾರ ಅಂದ್ರೆ ಏನು? ಇದಕ್ಕೆ ಒಂದು ಸೆಂಟೆನ್ಸ್ ಅಥವಾ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಆನ್ಸರ್ ಇಲ್ಲ. ಆದ್ರೆ ಈಗ ನಮಗೆ ಗೊತ್ತಾಗಿರೋದು ಸೈಂಟಿಫಿಕಲಿ ಏನೇನು ಗೊತ್ತಾಗಿದೆ, ಸ್ಯಾಚುರೇಟೆಡ್ ಫ್ಯಾಟ್ಸ್, ಪ್ರೊಸೆಸ್ಡ್ ಫುಡ್ಸ್ ಅಂದ್ರೆ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಮಾಡಿಟ್ಟಿರುವಂತ ಆಹಾರ, ಪ್ಯಾಕೇಜ್ ಫುಡ್ ಆರ್ ಪ್ರೊಸೆಸ್ಡ್ ಫುಡ್. ಸೊ ಇದರಿಂದ
ಅಥವಾ ರೆಡ್ ಮೀಟ್, ಬೀಫ್ ಇರ್ಬೋದು, ಮಟನ್ ಇರ್ಬೋದು, ಈ ರೆಡ್ ಮೀಟ್ ಇಂದ ಕೆಲವು ಕ್ಯಾನ್ಸರ್ಸ್ಗೆ ಲಿಂಕ್ ಇದೆ ಅಂತ ನಮಗೆ ಗೊತ್ತಿದೆ. ಅಂದ್ರೆ ಕೋಲಾನ್ ಕ್ಯಾನ್ಸರ್ ಇರ್ಬೋದು, ಕರಳಿನ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು. ಇದಕ್ಕೆ ರೆಡ್ ಮೀಟ್ ಮತ್ತೆ ಪ್ರಾಸೆಸ್ಡ್ ಫುಡ್ ಇಂದ ಈ ಕ್ಯಾನ್ಸರ್ಸ್ಗಳು ಬರ್ಬೋದು ಅನ್ನೋ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಆ ನಂತರ ಯಾವ್ದ್ರಿಂದ ಬರಲ್ಲ ಅಂದ್ರೆ ನಾವು ಜಾಸ್ತಿ ಫೈಬರ್ ಅಥವಾ ತರಕಾರಿ, ನಾರಿನಾಂಶ ಅಥವಾ ಬೇಳೆಗಳು, ಕಾಳುಗಳು, ಇದರಿಂದನೂ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ನ ಕಡಿಮೆ ಮಾಡ್ಬೋದು. ನಮ್ಮ ಬಾಡಿಯ ಇನ್ಫ್ಲಮೇಟರಿ ಸ್ಟೇಟ್ ಇರುತ್ತೆ ಏನಿದೆ ಅದನ್ನ ಸರಿಯಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಈ ತರ ಆಹಾರ ಸೇವಿಸಿದ್ರೆ ಒಳ್ಳೇದು. ಆಮೇಲೆ ಆಹಾರದಲ್ಲೂ ಅಷ್ಟೇನೆ, ನಾವು ಏನ್ ತಿಂತೀವಿ ಅದು ಏನಾಗತ್ತೆ ಅದಕ್ಕೆ ಡೈರೆಕ್ಟ್ ಲಿಂಕ್ ಸಿಗದೆ ಇರ್ಬೋದು. ಬಟ್ ಈ ತರ ಐಡಿಯಲ್ ಬಾಡಿ ವೇಟ್ ನಾವ್ ಏನ್ ಮೇಂಟೈನ್ ಮಾಡ್ತೀವಿ, ಯಾವ ಆಹಾರದಿಂದ ಅದನ್ನ ಮೇಂಟೈನ್ ಮಾಡ್ತೀವಿ, ಅದು ತುಂಬಾ ಮುಖ್ಯ ಆಗುತ್ತೆ ಬ್ರೆಸ್ಟ್ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಡಯಾಗ್ನೋಸಿಸ್ ಹಾಗೇನೆ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ, ಟ್ರೀಟ್ಮೆಂಟ್ ಅಲ್ಲಿ ಯೂಶಲಿ ನಮಗೆ ಗೊತ್ತಿರುತ್ತೆ ಥೆರಪಿ ಅಂದ ತಕ್ಷಣ ಕೀಮೋಥೆರಪಿ ಕೊಡ್ತಾರೆ ಅಂತ. ಆದ್ರೆ ಕೀಮೋಥೆರಪಿ ಬಗ್ಗೆ ಹೆಂಗ್ ಒಪಿನಿಯನ್ ಇದೆ ಅಂದ್ರೆ, ಕೀಮೋಥೆರಪಿ ಕೊಟ್ಟ ತಕ್ಷಣ ಆ ಪೇಷಂಟ್ಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಒಂದ್ ಕಡೆಯಿಂದ ಇಮ್ಯುನಿಟಿ ಪವರು ಲೋ ಆಗಿರುತ್ತೆ, ಮತ್ತೆ ಕೀಮೋಥೆರಪಿ ಕೊಡ್ತಾರೆ, ಹೆಂಗ್ ತಡ್ಕೋತಾರೆ, ಮತ್ತೆ ಅವರ ಶಕ್ತಿ ಕುಂದ್ ಹೋಗುತ್ತೆ ಅಂತ ಅನ್ಕೋತಾರೆ. ಇದು ನಿಜಾನಾ ಅಂತ? ಸೊ ಕೀಮೋಥೆರಪಿ ಒಂದು ತುಂಬಾ ಮಿಸ್ಅಂಡರ್ಸ್ಟುಡ್ ಕಾನ್ಸೆಪ್ಟ್. ಸೊ ಎಲ್ಲಾರ್ಗೂ ಕೀಮೋ ಅಂದ್ರೆ ಹೆದರಿಕೆ. ಅದೇ ಕೀಮೋನ ನಾವು ಹೆಂಗ್ ನೋಡ್ಬೇಕು ಅಂತಂದ್ರೆ ಒಂದು ಟ್ರೀಟ್ಮೆಂಟ್ ತರ ನೋಡ್ಬೇಕೆ ಹೊರತು, ಈಗ ನಾವು ಯಾರಿಗೋ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಹೇಗೆ ನಿಮಗೆ ಗೊತ್ತಿರ್ಬೋದು, ಆಂಜಿಯೋಪ್ಲಾಸ್ಟಿ ಮಾಡ್ತಾರೆ, ಸ್ಟೆಂಟ್ ಹಾಕ್ತಾರೆ, ಇದಕ್ಕೆಲ್ಲ ಪ್ರಿಪೇರ್ಡ್ ಆಗಿರ್ತಾರೆ. ಈಗ ಕಿಡ್ನಿ ಇದಾಯ್ತು ಅಂದ್ರೆ ಡಯಾಲಿಸಿಸ್ ಮಾಡ್ತಾರೆ, ಕಿಡ್ನಿಯಿಂದ ಮೇಂಟೈನ್ ಮಾಡ್ತಾರೆ. ಸೊ ಕೀಮೋಥೆರಪಿ ಕೂಡ ಹಂಗೇನೆ, ಅದು ಒಂದು ಟ್ರೀಟ್ಮೆಂಟ್. ಸೊ ಅದಕ್ಕೆ ಯಾವ್ಯಾವ ಥರ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅದರಲ್ಲಿ ಎಲ್ಲ ಮೆಜಾರಿಟಿ ಆಫ್ ಸೈಡ್ ಎಫೆಕ್ಟ್ಸ್ ಆರ್ ರಿವರ್ಸಿಬಲ್. ಸೊ ಕೀಮೋಥೆರಪಿಯಿಂದ ಏನಾಗುತ್ತೆ, ಈಗ ಕೆಟ್ಟ ಕಣಗಳೇನಿರುತ್ತೆ, ಕ್ಯಾನ್ಸರ್ ಸೆಲ್ಸ್ ಹೆಂಗೆ ಅದನ್ನ ಕಿಲ್ ಮಾಡುವಂಥ ಎಬಿಲಿಟಿ ಇರುತ್ತೆ, ಅದೇ ಥರ ನಮ್ಮ ನಾರ್ಮಲ್ ಸೆಲ್ಸ್ ಅಂದರೆ ನಮ್ಮ ಚರ್ಮ ಇರ್ಬೋದು, ಬೇಗ ಬೇಗ ಬೆಳೆಯುವಂಥ ಸೆಲ್ಸ್, ಚರ್ಮ ಇರ್ಬೋದು, ಇಲ್ಲ ನಮ್ಮ ಜಠರ ಇರಬಹುದು, ಅಥವಾ ನಮ್ಮ ಕೂದಲಿರ್ಬೋದು, ಇದು ಯಾಕೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಬೇಗ ಬೆಳೆಯುವಂಥ ಸೆಲ್ಸ್. ಸೊ ಇದರಿಂದ ಮತ್ತೆ ನಮ್ಮ ಬೋನ್ ಮ್ಯಾರೋ, ಎಲ್ಲಿ ಈ ಬೋನ್ ಮ್ಯಾರೋ ಅಂದ್ರೆ ನಮ್ಮ ಬೋನ್ ಮ್ಯಾರೋ ಅನ್ನೋದು ಫ್ಯಾಕ್ಟ್ರಿ, ಅಲ್ಲಿ ಕಣಗಳು ಉತ್ಪತ್ತಿ ಆಗುತ್ತೆ, ರಕ್ತ ಕಣಗಳು ಉತ್ಪತ್ತಿ ಆಗುವಂಥದ್ದು. ಇದೆಲ್ಲದಕ್ಕೂ ಕೀಮೋಥೆರಪಿ ಸ್ವಲ್ಪ ಅಫೆಕ್ಟ್ ಮಾಡಬಹುದು. ಆದ್ರೆ ಇದು ಹೆಂಗೆ ಈ ಕಣಗಳು ಹೆಂಗೆ ರಿಕವರ್ ಆಗ್ತಾ ಹೋಗುತ್ತೋ, ಈ ಕೀಮೋಥೆರಪಿ ಕೊಟ್ಟು 1-2-3 ವಾರಕ್ಕೆ ಹೆಂಗೆ ರಿಕವರ್ ಆಗುತ್ತೋ, ಈ ಸೈಡ್ ಎಫೆಕ್ಟ್ಸ್ ಕೂಡ ಹೋಗುತ್ತೆ. ಅದಕ್ಕಾಗೇನೆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಡ್ಯೂರಿಂಗ್ ಕೀಮೋಥೆರಪಿ. ಬಟ್ ಕೀಮೋಥೆರಪಿ ಕೊಟ್ಟು ಸ್ವಲ್ಪ ದಿವಸಗಳಾದ್ಮೇಲೆ ಇಮ್ಯುನಿಟಿ ವಾಪಸ್ ಬರುತ್ತೆ. ಬಟ್ ನಾವು ಯಾವ ಫಸ್ಟ್ ಪ್ರಯಾರಿಟಿ ಇಟ್ಕೋಬೇಕು ಅಂದ್ರೆ, ನಮ್ಮ ಡಿಸೀಸ್ನ ನಮ್ಮ ಹತೋಟಿಲ್ ತರೋದಕ್ಕೆ ಅಥವಾ ಡಿಸೀಸ್ನ ಕ್ಯೂರ್ ಮಾಡೋದಕ್ಕೆ ನಮ್ಮ ಪ್ರಯಾರಿಟಿ ಫಸ್ಟ್ ಇರಬೇಕು. ಈ ಸೈಡ್ ಎಫೆಕ್ಟ್ಸ್ ಎಲ್ಲವೂ ನಾವು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು. ಸೊ ಬರೀ ಸೈಡ್ ಎಫೆಕ್ಟ್ಸ್ ನೋಡ್ಕೊಂಡು ಅದು ಕೊಡ್ತಾ ಇರೋಂಥ ಎಷ್ಟೋ ಕ್ಯಾನ್ಸರ್ಸ್ಗಳು ಕೀಮೋಥೆರಪಿಯಿಂದಾನೇ ಕ್ಯೂರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲುಕೀಮಿಯಾಸ್, ಲಿಂಫೋಮಾಸ್, ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಎಷ್ಟೊಂದು ಕ್ಯಾನ್ಸರ್ಸ್ಗಳು ಕೀಮೋಥೆರಪಿಯಿಂದ ಕ್ಯೂರ್ ಆಗಿರುತ್ತೆ. ಸೊ ನಾವು ಕ್ಯೂರ್ ಬಗ್ಗೆ ಯೋಚನೆ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ನ ನೆಕ್ಸ್ಟ್ ನೋಡ್ಬೇಕು, ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ಸೊ ಸೈಡ್ ಎಫೆಕ್ಟ್ಸ್ ಎಲ್ಲ ಟ್ರೀಟ್ಮೆಂಟ್ ಅಲ್ಲೂ ಇದ್ದೇ ಇರುತ್ತೆ. ಅದನ್ನ ನಾವು ಡೀಲ್ ಮಾಡುವಂತ ಇವಾಗ ವಿಧಾನಗಳನ್ನು ಬಹಳಷ್ಟು ಇಂಪ್ರೂವ್ ಆಗಿದೆ. ಓಕೆ, ಡ್ಯೂರಿಂಗ್ ದ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಒಂದು ಪರ್ಸನ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂದಾದ್ಮೇಲೆ ಅವರಿಗೆ ಎಮೋಷನಲ್ ಸಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ, ಟ್ರೀಟ್ಮೆಂಟ್ ಒಂದ್ ಸೈಡ್ ಇಂದ ಆಗ್ತಾ ಇರುತ್ತೆ, ಆದ್ರೆ ಅವ್ರನ್ನ ಕುಗ್ಸೋವಂತ ಪ್ರಯತ್ನ ಕೂಡ ಮಾಡಬಾರ್ದು ನಾವು. ಸೊ ಎಮೋಷನಲ್ ಸಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ? ಎಮೋಷನಲ್ ಸಪೋರ್ಟ್ ಅಂದ್ರೆ ಒಂದು ಎಮೋಷನಲ್ ಅಥವಾ ಸೋಷಿಯಲ್ ಸಪೋರ್ಟ್ ಮುಖ್ಯ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ. ಒಂದು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಸುತ್ತಮುತ್ತಿನ ಯಾರೋ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ಒಬ್ರಿಗೆ ಕ್ಯಾನ್ಸರ್ ಬಂದಿದೆ ಅಂತಂದ್ರೆ ಅವ್ರಿಗೆ ತುಂಬಾ ಪಾಸಿಟಿವಿಟಿಯಿಂದ ತುಂಬೋದು ಒಂದು. ಅದ್ರ ಜೊತೆಗೆ ಅವ್ರಿಗೆ ಜಸ್ಟ್ ಒಂದ್ ಡಯಾಗ್ನೋಸಿಸ್ ಆದ ತಕ್ಷಣ ಬಂದು ಹೇಳಿ ಹೋಗೋದಷ್ಟೇ ಅಲ್ಲ, ಇಡೀ ಸೊಸೈಟಿ ಅಥವಾ ಇಡೀ ಫ್ಯಾಮಿಲಿ ಥ್ರೂ ಔಟ್ ದೇರ್ ಜರ್ನಿ ಅವ್ರ ಜೊತೆಗಿದ್ರೆ ನಾವ್ ಏನ್ ನೋಡ್ತೀವಿ, ಅವ್ರ ಔಟ್ಕಮ್ಸ್ ಕೂಡ ಬೆಟರ್ ಇರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ನ ದಾಟಿ ಬರೋಂತ ಅವ್ರ ಕೆಪಾಸಿಟಿ ಏನಿದೆ ಅದು ಚೆನ್ನಾಗ್ ಆಗುತ್ತೆ. ಆಮೇಲೆ ಇನ್ನೊಂದು ಎಲ್ಲಾರು ಮಾಡೋಂತ ತಪ್ಪು ಅಂತಂದ್ರೆ, ಅವ್ರು ಯಾವ ಟ್ರೀಟ್ಮೆಂಟ್ ತಗೊಳ್ತಾ ಇದಾರೋ ಅದ್ರ ಜೊತೆಗೆ ನಿಲ್ಲೋದಕ್ಕಿಂತ
ಮಾಡೋದಕ್ಕಿಂತ 108 ವಿಷಯಗಳನ್ನ ಗೂಗಲ್ ಮಾಡಿ ತಂದು ಹೇಳಿ ಅವರನ್ನ ಕನ್ಫ್ಯೂಸ್ ಮಾಡೋದಕ್ಕಿಂತ, ದಾರಿ ತಪ್ಪಿಸೋದಕ್ಕಿಂತ ಈಗ ಆಂಕಾಲಜಿಸ್ಟ್ ಏನ್ ಹೇಳಿದಾರೋ ಅದಕ್ಕೆ ತಕ್ಕಬದ್ಧವಾಗಿ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ರೆ, ಅದಕ್ಕೆ ಅವ್ರನ್ನ ಸಪೋರ್ಟ್ ಮಾಡಿದ್ರೆ, ಆ ಸೋಷಿಯಲ್ ಸಪೋರ್ಟ್ಗಿಂತ ಯಾವುದು ಬೇಕಾಗೇ ಇಲ್ಲ. ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡಾಕ್ಟರ್, ಸುತ್ತಮುತ್ತ ಇರೋರೆಲ್ಲ ಒಂದು ರೀತಿ ಡಾಕ್ಟರ್ ಆಗ್ಬಿಡ್ತಾರೆ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅಲ್ಲ ಹಂಗಾಯ್ತಂತ, ಇಲ್ಲಿ ಹಿಂಗಾಯ್ತು ಅಂತ. ಸೊ ಪೇಷಂಟ್ಗೂ ಕಷ್ಟ, ಡಾಕ್ಟರ್ಗೂ ಕಷ್ಟ. ಹೌದು, ಮನೇಲಿರೋರ್ಗೂ ಕಷ್ಟ ಆಗುತ್ತೆ. ಆಮೇಲೆ ಸೊ ಎಮೋಷನಲ್ ಸಪೋರ್ಟ್, ಸೋಷಿಯಲ್ ಸಪೋರ್ಟ್ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಅಂತ. ಹಾಗಿದ್ರೆ ಡಾಕ್ಟರ್, ಈ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನೀವು ಕ್ಯೂರ್ ಅನ್ನುವಂಥ ಪದವನ್ನ ಉಪಯೋಗಿಸಬಹುದಾ? ಆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಕ್ಯೂರ್ ಆಗಿರೋಂಥವ್ರು ಬಹಳಷ್ಟು ಮಿಲಿಯನ್ಸ್ ಆಫ್ ವಿಮೆನ್ ಆಗುತ್ತೆ. ಸೊ ಈಗ ಬ್ರೆಸ್ಟ್ ಕ್ಯಾನ್ಸರ್ ಯಾವ ಸ್ಟೇಜ್ ಅಲ್ಲಿ ಅದು ಡಯಾಗ್ನೋಸ್ ಆಗುತ್ತೆ, ಪತ್ತೆ ಹಚ್ತೀವಿ, ಅದ್ರ ಮೇಲೆ ಕ್ಯೂರ್ ಇರುತ್ತೆ. ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಅಪ್ ಟು 90 to 95% ಕ್ಯೂರ್ ರೇಟ್ಸ್. ಅದೇ ಎರಡನೇ ಸ್ಟೇಜ್ ಬರ್ತಾ ಹೋದಂಗೆ ಆಪರೇಷನ್ ಪರಿಹಾರ ಆಗಿರುತ್ತೆ. ಆಪರೇಷನ್, ಹಾರ್ಮೋನ್ ಥೆರಪಿ ಅಥವಾ ಬೇರೆ ರೇಡಿಯೇಷನ್ಸ್, ಈ ತರ ಟ್ರೀಟ್ಮೆಂಟ್ಸ್ ಇರುತ್ತೆ. ಎಷ್ಟು ಬೇಗ ಪತ್ತೆ ಹಚ್ತೀವಿ ಅಷ್ಟು ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವರ ಕ್ಯೂರ್ ರೇಟ್ಸ್ ತುಂಬಾ ಹೈ ಇರುತ್ತೆ. ಇನ್ಫ್ಯಾಕ್ಟ್ ನಾವು ಬೇರೆ ಕ್ರಾನಿಕ್ ಡಿಸೀಸಸ್ ತಗೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅರ್ಲಿ ಪತ್ತೆ ಹಚ್ಚಿದ್ರೆ ಅದು ಕ್ಯೂರ್ ರೇಟ್ ತುಂಬಾ ಜಾಸ್ತಿ. ಸೊ 90% ತನಕನೂ ಕ್ಯೂರ್ ರೇಟ್ ಇದೆ, ತುಂಬಾ ಮುಂಚೆ ಪತ್ತೆ ಹಚ್ಚಿದ್ರೆ. ಅದೇ ಸ್ಟೇಜ್ ಜಾಸ್ತಿ ಆಗ್ತಾ ಇದ್ದಂಗೆ, 2-3 ಸ್ಟೇಜ್ ಆಗ್ತಾ ಇದ್ದಂಗೆ ಅದು ಕ್ಯೂರ್ ರೇಟ್ಸ್ ಕಡಿಮೆ ಆಗ್ತಾ ಬರುತ್ತೆ. 60, 70, 50 ತನಕ ಬರುತ್ತೆ. ಅದೇ 4ನೇ ಸ್ಟೇಜ್ ಅಲ್ಲಿ ಕ್ಯೂರ್ ಅಂತ ಹೇಳಕ್ ಬರೋದಿಲ್ಲ. ಕಂಟ್ರೋಲ್ ಮಾಡಬಹುದು, ಎಫೆಕ್ಟಿವ್ ಆಗು ಕಂಟ್ರೋಲ್ ಮಾಡಬಹುದು. ಆಮೇಲೆ ಈಗ ನಾವು ನೋಡ್ತಾ ಇದೀವಿ, ಸರ್ವೈವಲ್ ಕೂಡ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಇವನ್ 4ನೇ ಸ್ಟೇಜ್ ಅಲ್ಲಿ. ಬಟ್ ಕ್ಯೂರ್ ಅನ್ನೋದನ್ನ ಹೇಳೋದು ಮೊದಲನೇ ಅಥವಾ 2ನೇ ಅಥವಾ 3ನೇ ಸ್ಟೇಜ್ ಅಲ್ಲಿ. ಸೊ ಅದು ಸ್ಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಯೂರ್ ಇಸ್ ಡೆಫಿನೆಟ್ಲಿ ಪಾಸಿಬಲ್ ಇನ್ ಬ್ರೆಸ್ಟ್ ಕ್ಯಾನ್ಸರ್. ಓಕೆ, ಈಗ ಒಂದ್ ಪರ್ಸನ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂತು, ಈಗ ನೀವು ಹೇಳಿದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಇತ್ತು, ಡಯಾಗ್ನೋಸಿಸ್ ಆಯ್ತು, ಟ್ರೀಟ್ಮೆಂಟ್ ಆಯ್ತು, ಕ್ಯೂರೇ ಆಯ್ತು ಅಂದ್ರೂ ಮತ್ತೆ ಬರಬಹುದು ಅವರಿಗೆ ಚಾನ್ಸಸ್ ಇದೆಯಾ? ಹೌದು, ರೆಕರೆನ್ಸ್ ಅನ್ನೋದು ಯಾವತ್ತೂ ಇರುತ್ತೆ. ರೆಕರೆನ್ಸ್ ಅನ್ನೋ ರಿಸ್ಕು ಅದೇ ನಾನು ಹೇಳ್ದಂಗೆ ಯಾವ ಸ್ಟೇಜ್ ಅಲ್ಲಿ 3ನೇ ಸ್ಟೇಜ್ ಅಲ್ಲಿ ಇರೋರಿಗೆ ರೆಕರೆನ್ಸ್ ರಿಸ್ಕ್ ಜಾಸ್ತಿ ಇರುತ್ತೆ. ಅದೇ 1ನೇ ಸ್ಟೇಜ್ ಅಲ್ಲಿ ರೆಕರೆನ್ಸ್ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. 1ನೇ ಸ್ಟೇಜ್ ಅಲ್ಲಿ 90% ಜನ ಕ್ಯೂರ್ ಆಗ್ತಾರೆ, ಇನ್ನು 5-10% ಹೇಳೋಕ್ ಆಗೋದಿಲ್ಲ. ಡಾಕ್ಟರ್, ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಇವಾಗಂತೂ ತುಂಬಾ ಜನರಿಗೆ ಗೊತ್ತಿದೆ, ಬಟ್ ಡೀಪ್ ಆಗಿ ಗೊತ್ತಿಲ್ಲದೆ ಇದ್ರು ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಬರುವಂತ ಒನ್ ಆಫ್ ದ ಕಾಮನ್ ಕ್ಯಾನ್ಸರ್ ಅಂತ. ಸೊ ನೆಕ್ಸ್ಟ್ 10 years ಅಲ್ಲಿ ಕಂಡೀಷನ್ ಯಾವ ರೀತಿ ಆಗಿರ್ಬೋದು, ಅಂದ್ರೆ ಜನರಿಗೆ ಅವೇರ್ನೆಸ್ ಇದ್ದು ಅದು ಕಂಟ್ರೋಲ್ ಅಲ್ಲಿ ಇರಬಹುದಾ, ಅಥವಾ ಇನ್ನು ಈಗಿರೋ ಕಂಡೀಷನ್ ಅಲ್ಲೇ ಅದು ಮುಂದುವರಿಬಹುದಾ, ಹೇಗೆ ಅಂತ? ಸೊ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಅಂತೂ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಹೌದು, ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಸೊ ನಾವು ಕೇಸಸ್ ಜಾಸ್ತಿ ನೋಡ್ತೀವಿ. ಎರಡನೇದು ಆಯಸ್ ಜಾಸ್ತಿ ಆಗ್ತಾ ಇದೆ. ಸೊ ನಾನು ಹೇಳ್ದಂಗೆ 40 ವರ್ಷ ಇದ್ದಿದ್ದು 60-50 ವರ್ಷ ಇದ್ದಿದ್ದು ಇವಾಗ 80-70 ತನಕ. ಈಗ ಬೇರೆ ಟ್ರೀಟ್ಮೆಂಟ್ಸ್, ಈಗ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ ಬದುಕಿ ಮುಂದುವರೆದು 70 ವರ್ಷ 80 ವರ್ಷ ತನಕ ಬದುಕ್ತಾ ಇದ್ದಾರೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಸೊ ಆಯಸ್ ಜಾಸ್ತಿ ಆದಂಗೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಅವೇರ್ನೆಸ್ ಜಾಸ್ತಿ ಆದಂಗೂ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಕಾಣ್ತಾ ಇದೆ. ಜೊತೆಗೆ ಬೇರೆ ಬಿಹೇವಿಯರಲ್ ಲೈಫ್ ಸ್ಟೈಲ್ ಚೇಂಜಸ್ ಇಂದನೂ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಈಗ ಎಸ್ಟಿಮೇಟೆಡ್ 2050ಗೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗೇ ಆಗುತ್ತೆ. ಸೊ ಅದರ ಇನ್ಸಿಡೆನ್ಸ್, ಅದರ ಕೇಸಸ್ಸು ಪರ್ ಇಯರ್ ಎಷ್ಟು ಜನ ಡಯಾಗ್ನೋಸ್ ಆಗ್ತಾರೆ ಅದು ಜಾಸ್ತಿ ಆಗೇ ಆಗ್ತಾ ಇದೆ. ಅದ್ರ ಜೊತೆಗೆ ಅವೇರ್ನೆಸ್ ಜಾಸ್ತಿ ಆಗೋದ್ರಿಂದ ಪತ್ತೆ ಹಚ್ಚಿ ಅದನ್ನ ಟ್ರೀಟ್ಮೆಂಟ್ ಆಗಿ ಕ್ಯೂರ್ ಆಗುವಂತವ್ರು ಜಾಸ್ತಿ ಆಗ್ತಾರೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ಸ್ ಜಾಸ್ತಿ ಆಗೇ ಆಗ್ತಾರೆ. ಅದ್ರ ಜೊತೆಗೆ ನಮ್ಮ ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ ಅಂತಂದ್ರೆ ನಮ್ಮ ಸರ್ವೈವಲ್ ಎಸ್ಟಿಮೇಟ್ಸ್ ಕೂಡ ತುಂಬಾ ಬಹಳಷ್ಟು ಇಂಪ್ರೂವ್ ಆಗುತ್ತೆ. ಈವನ್ ಟ್ರೀಟ್ಮೆಂಟ್ ಅಲ್ಲಿ ಎಲ್ಲಾ ತರದಲ್ಲಿ, ಅಂದ್ರೆ ಈಗ ಕಿಮೊಥೆರಪಿ ಇರ್ಬೋದು, ಟಾರ್ಗೆಟೆಡ್ ಥೆರಪಿ ಇರ್ಬೋದು, ಇಮ್ಯುನೋಥೆರಪಿ ಇರ್ಬೋದು, ಹಲವಾರು ತರದ ರೇಡಿಯೇಷನ್ ಮೊಡಾಲಿಟಿಯಲ್ಲೂ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಸೊ ಸರ್ಜಿಕಲ್ ಸ್ಪೆಷಾಲಿಟಿನಲ್ಲೂ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಜೀನ್ ಥೆರಪೀಸ್ ಇರ್ಬೋದು, ಹೊಸ ತರ ಥೆರಪೀಸ್ ಬರ್ತಾ ಇರ್ಬೋದು. ಸೊ ಸರ್ವೈವಲ್ ಕೂಡ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಸೊ ಓವರ್ ಆಲ್ ಇಫ್ ಯು ಸಿ 2050 ಅಂತ ನೋಡ್ಕೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ಐ ಹೋಪ್ ಅಷ್ಟೊತ್ತಿಗೆ ನಮ್ಮ ಟೆಕ್ನಾಲಜಿ ತುಂಬಾ ಮುಂದುವರೆದು ಇವರೆಲ್ಲಾನು ಕ್ಯೂರ್ ಮಾಡುವಂತ ಕೆಪಾಸಿಟಿ ನಮ್ಮ ಹತ್ರ ಇರಬೇಕು. ಓಕೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ನ ಮಿಡಲ್ ಕ್ಲಾಸ್ ಜನರಿಗೆ ತಗೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ನಮ್ಗೆ ಅಷ್ಟು ಥೆರಪಿಗಾಗಿರ್ಬೋದು ಅಥವಾ ಸರ್ಜರಿಗಾಗಿರ್ಬೋದು ಅಷ್ಟು ದುಡ್ಡು ಕೊಡೋದಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಸೊ ಓವರ್ ಆಲ್ ಆಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೇನೆ ಅದು ಒಂಥರ ಕಾಸ್ಟ್ಲಿಯೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಹೌದಾ? ಹಾಗಾದ್ರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಅದನ್ನ ಆಫರ್ ಮಾಡೋದಕ್ಕೆ ಆಗೋದಿಲ್ವಾ ಅಂತ?
ಸೊ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟು ಅಂತಂದರೆ ಅದು ತುಂಬ ಇಟ್ಸ್ ಅ ವೆರಿ ಬ್ರಾಡ್ ಟಾಪಿಕ್. ಯಾಕೆಂದರೆ ನಾನು ಹೇಳ್ದಂಗೆ ಈಗ ಬೇಗ ಪತ್ತೆ ಹಚ್ಚಿದ್ರೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜಲ್ಲಿ, ಕೆಲವು ಬ್ರೆಸ್ಟ್ ಕ್ಯಾನ್ಸರ್ಸ್ ಫಸ್ಟ್ ಆರ್ ಸೆಕೆಂಡ್ ಸ್ಟೇಜಲ್ಲಿ ಪತ್ತೆ ಹಚ್ಚಿದ್ರೆ ನಾವು ಎಷ್ಟು ಟ್ರೀಟ್ಮೆಂಟ್ ಮಾಡ್ತೀವಿ ಈಗ ಅದನ್ನ ನಾವು ಕಡಿಮೆ ಮಾಡ್ಕೋತೀವಿ. ಈಗ ಬರೀ ಸರ್ಜರಿಯಿಂದ, ಹಾರ್ಮೋನ್ ಥೆರಪಿಯಿಂದ, ರೇಡಿಯೇಷನ್ ಇಂದ ಅಷ್ಟೇ ಟ್ರೀಟ್ಮೆಂಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಪಾಸಿಬಲ್ ಇದೆ. ಸೊ ಅವಾಗ ನಾವು ಅದು ಖರ್ಚು ಮಾಡುವಂಥದ್ದು ಹೆಲ್ತ್ ಎಕನಾಮಿಕ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಎಷ್ಟೊಂದು ಜನಕ್ಕೆ ಅದನ್ನ ಅಫೋರ್ಡ್ ಮಾಡಕ್ ಆಗ್ಬೋದು. ಎಷ್ಟು ಅಡ್ವಾನ್ಸ್ಡ್ ಆಗಿ ಡಿಟೆಕ್ಟ್ ಆಗ್ತಾ ಹೋಗುತ್ತೋ ಅಷ್ಟು ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನಾವು ಇವಾಗ ಎಲ್ಲಾನು ಪರ್ಸನಲೈಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಈಗ ಯಾವ ಬ್ರೆಸ್ಟ್ ಕ್ಯಾನ್ಸರ್ ಸೆಲ್ಸ್ ಅಲ್ಲಿ ಯಾವ ಟಾರ್ಗೆಟ್ ಇದೆ ಅದ್ರ ತಕ್ಕಂಗೆ ಟಾರ್ಗೆಟೆಡ್ ಥೆರಪೀಸ್ ಅಂತ, ಇದು ಬ್ರೆಸ್ಟ್ ಕ್ಯಾನ್ಸರ್ನ ಕಾಸ್ಟ್ಗೆ ಆ್ಯಡ್ ಆಗುತ್ತೆ. ಓಕೆ. ಸೊ ಈಗ ಎಷ್ಟು ನಮ್ಮ ಟ್ರೀಟ್ಮೆಂಟ್ಸ್ ಅಡ್ವಾನ್ಸ್ಡ್ ಆಗಿದೆ, ಅದೇ ಥರದಲ್ಲಿ ಈಗ ಜೆನರಿಕ್ ಡ್ರಗ್ಸ್ ಅಂತ ಬರ್ತಿದೆ, ಅಥವಾ ಇವಾಗ ಬೇರೆ ಬಯೋಸಿಮಿಲರ್ ಡ್ರಗ್ಸ್ ಅಂತ ಬರ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಟ್ರಾಸ್ಟುಸ್ಮ್ಯಾಬ್ ಅನ್ನೋ ಒಂದು ಔಷಧಿ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಯೂಸ್ ಮಾಡ್ತೀವಿ. ಅದು ಎಷ್ಟು ಈಗ 10-20 ವರ್ಷದ ಮುಂಚೆ ಎಷ್ಟು ಕಾಸ್ಟ್ ಇತ್ತು ಅದರ 1/10 ಕಾಸ್ಟ್ ಆಗಿದೆ ಇವಾಗ. ಇದು ಬಯೋಸಿಮಿಲರ್ಸ್ ಇಂದ ಆಗಿರುವಂಥದ್ದು. ಕೆಲವು ಕಂಪನಿಗಳು ಮಾಡಿರುವಂತ ಇವಾಗ ಇನೋವೇಷನ್ಸ್ ಇರ್ಬೋದು ಅಥವಾ ಪ್ರೊಡಕ್ಷನ್ ಆಫ್ ಮುಂಚೆಗಿಂತ ಕಡಿಮೆ ಈ ಮೆಡಿಸಿನ್ ಕಾಸ್ಟ್ ಕಡಿಮೆ ಆಗಿದೆ. ಅದೇ ತರ ಬೇರೆ ಬೇರೆ ಹೊಸ ಮೆಡಿಕೇಶನ್ಸ್ ಬರ್ತಾ ಇದೆ. ಅದು ಎಲ್ಲಿ ಇನೋವೇಷನ್ ಆಗುತ್ತೋ ಅದ್ರ ಜೊತೆಗೆ ಈ ಬಯೋಸಿಮಿಲರ್ಸ್ ಕೂಡ ಬಂದಿರೋದ್ರಿಂದ ಬಹಳಷ್ಟು ಜನಕ್ಕೆ ಈ ತರ ಟ್ರೀಟ್ಮೆಂಟ್ಸ್ ಅಫೋರ್ಡ್ ಮಾಡುವಂತ ಕೆಪಾಸಿಟಿನೂ ಜಾಸ್ತಿ ಆಗಿದೆ. ಸೊ ನಾವು ಟ್ರೀಟ್ ಮಾಡುವಂಥದ್ರಲ್ಲಿ ಐ ಥಿಂಕ್ ಒಂದು 60% ಪೇಷಂಟ್ಸ್ ಮಿಡಲ್ ಕ್ಲಾಸಲ್ಲೇ ಇರ್ತಾರೆ. ಸೊ ಇವ್ರೂ ಅಫೋರ್ಡ್ ಮಾಡುವಂತ ಕೆಪಾಸಿಟಿನೂ ಇರುತ್ತೆ, ಜೊತೆಗೆ ಈ ತರ ಟ್ರೀಟ್ಮೆಂಟ್ಸ್ ಕೂಡ ಬಂದಿದೆ. ಬಟ್ ಓವರ್ ಆಲ್ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಅ ಕಾಸ್ಟ್ಲಿ ಟ್ರೀಟ್ಮೆಂಟ್. ಇದಕ್ಕಾಗಿ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡೋದು, ಎಲ್ಲರೂ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಾವು ಕಂಪ್ಲೀಟ್ ಕ್ಯೂರ್ ಅಂತ ನೋಡ್ಬೇಕಾದ್ರೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೂಡ ಆಗ್ಬೇಕು. ಸೊ ಎಷ್ಟೇ ನಾವು ಅಡ್ವಾನ್ಸಸ್ ಆದ್ರೂ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಅದರಲ್ಲಿ ಈ ಒಳ್ಳೆ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಇನ್ಶೂರೆನ್ಸು ಅಥವಾ ನಮ್ಮ ಹೆಲ್ತ್ ಬಗ್ಗೆ ನಾವು ಯೋಚನೆ ಮಾಡಿ ನಮ್ಮ ಫ್ಯಾಮಿಲಿ ಬಗ್ಗೆ ಹೆಲ್ತ್ ಅದಕ್ಕಾಗಿ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ತುಂಬ ಜನ ಪೇಷಂಟ್ಸನ್ನು ನೋಡಿರ್ತೀರಾ. ಸೊ ಈ ಒಂದು ಜರ್ನಿಯಲ್ಲಿ ನಿಮಗೆ ಮರೆಯಲಿಕ್ಕೆ ಆಗದೆ ಇರುವಂಥ ಯಾವುದಾದ್ರೂ ಕೇಸ್ ಇದೆಯಾ ಅಂತ? ಭಾಳಷ್ಟಿರುತ್ತೆ. ಇನ್ಫ್ಯಾಕ್ಟ್ ಎಸ್ಪೆಷಲಿ ಮಹಿಳೆಯರಲ್ಲಿ ಬಹಳ ಸ್ಟ್ರಾಂಗ್ ಇರ್ತಾರೆ, ತುಂಬಾ ಶಕ್ತಿ ಇರುತ್ತೆ, ಐ ಥಿಂಕ್ ಮೆಂಟಲ್ ಸ್ಟ್ರೆಂತ್ ತುಂಬಾ ಜಾಸ್ತಿ ಇರುತ್ತೆ. ಅವ್ರು ನೋಡೇ ನಾವೇ ಸ್ಫೂರ್ತಿ ಬರುತ್ತೆ, ನಮಗೇನೆ ಸ್ಫೂರ್ತಿ ಬರುತ್ತೆ ಅವ್ರನ್ನ ನೋಡಿ. ಆ ಥರ ಮಹಿಳೆಯರನ್ನು ತುಂಬಾ ಜನ ನೋಡ್ತಾ ಇರ್ತೀವಿ, ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ. ಆ ಥರ ನೋಡಕ್ ಹೋದ್ರೆ ಐ ಥಿಂಕ್ 2 years ಮುಂಚೆ ಒಂದು 25 ವರ್ಷದ ಮಹಿಳೆ, ಐ ಥಿಂಕ್ ಆವಾಗ ಇಂಜಿನಿಯರಿಂಗ್ ಮುಗಿಸಿ ಜಾಯಿನ್ ಆಗಿ ಕೆಲಸಕ್ಕೆ ಎಲ್ಲ ಒಳ್ಳೊಳ್ಳೆದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋವಂಥ ಮಹಿಳೆ. ಅವಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆದಾಗ ಶಿ ಹ್ಯಾಡ್ ಕನ್ಸಲ್ಟೆಡ್ ಮೀ. ಈ ಟ್ರೀಟ್ಮೆಂಟ್ ಇಷ್ಟಿರುತ್ತೆ, ಇಷ್ಟು ಲಾಂಗ್ ಇರುತ್ತೆ, 1 year ಇರುತ್ತೆ, ಒಂದು ಕ್ಯೂರಬಲ್ ಸ್ಟೇಜಲ್ಲೇ ಇತ್ತು. ಸೊ 1 year ಟ್ರೀಟ್ಮೆಂಟ್ ಇರುತ್ತೆ, ಇಷ್ಟಾಗುತ್ತೆ, ಇಷ್ಟು ಖರ್ಚಾಗುತ್ತೆ ಅಂತ ತಕ್ಷಣ ಸಿಕ್ಕಾಪಟ್ಟೆ ಮೆಚ್ಯೂರಿಟಿ ಹುಡುಗಿಗೆ. ಸೊ ಡಾಕ್ಟ್ರೆ, ನಾನು ಇದೆಲ್ಲ ಮಾಡಲ್ಲ, ನಾನು ಇದಿಷ್ಟೇ ದುಡ್ಡು ಇಟ್ಕೊಂಡು ನಾನು ವರ್ಲ್ಡ್ ಟೂರ್ಗೆ ಹೊಟ್ಟೋಗ್ತೀನಿ, ನಂಗೆ ಬೇಡ ಇದು ಟ್ರೀಟ್ಮೆಂಟ್ ಅಂತ ಇದ್ದಿದ್ದು ಅವಳು. ಸೊ ಅದೆಲ್ಲ ಮಾತಾಡಿ ಅವಳಿಗೆ ಕನ್ವಿನ್ಸ್ ಮಾಡಿ ಕೌನ್ಸಿಲ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಮುಗೀತು ಅವಳು ಟ್ರೀಟ್ಮೆಂಟ್ 1 year ಬ್ಯಾಕ್. ಸೊ ಅವಳು ಬಹಳ ಅಂದ್ರೆ ನನಗೆ ಇನ್ಸ್ಪೈರ್ ಮಾಡಿರೋಂಥ ಹುಡುಗಿ. ಎವ್ರಿ ಸೈಕಲ್ ಕೀಮೊಥೆರಪಿಗೆ ಬಂದಾಗ್ಲೂ ಎಷ್ಟು ನಗ್ನಗ್ತಾ ಇರೋದು, ಪಾಸಿಟಿವ್ ಆಗಿ, ವೆರಿ ಬಬ್ಲಿ ಅಂಡ್ ಶಿಯರ್ಫುಲ್. ಆಮೇಲೆ ಅದ್ರಲ್ಲಿ ಈ ದಿವಸದಲ್ಲಿ ಏನ್ ಪಾಸಿಟಿವ್ ನೋಡ್ಬೋದು ಅನ್ನೋದು ಮಾತ್ರ ಅವಳ ತಲೆಯಲ್ಲಿ ಇರ್ತಾ ಇತ್ತು. ಆಮೇಲೆ ನಮಗೆ ಗೊತ್ತಿಲ್ದ ಹಂಗೆ ನಾವು ಒಬ್ರನ್ನ ಇನ್ಫ್ಲೂಯೆನ್ಸ್ ಮಾಡಿರ್ತೀವಿ. ನಾವು ಈಗ ರೌಂಡ್ಸಿಗೆ ಹೋದಾಗ ಏನೋ ಒಂದು ಸ್ಮಾಲ್ ಟಾಕ್ ಮಾಡಿರ್ತೀವಿ, ನನ್ನ ಸೀರೆ ಬಗ್ಗೆ ಇರ್ಬೋದು, ಅವಳ ಡ್ರೆಸ್ ಬಗ್ಗೆ ಇರ್ಬೋದು, ಅದನ್ನೆಲ್ಲದನ್ನು ಅವಳ ತಲೆಯಲ್ಲಿ ಇತ್ತು. ಸೊ ಎಲ್ಲ ಟ್ರೀಟ್ಮೆಂಟ್ ಮುಗ್ದಾಗ ನೀವು ಎವ್ರಿ ರೌಂಡ್ಸ್ ಬಂದಾಗ ನನ್ನ ಜೊತೆಗೆ ಈ ತರ ಮಾತಾಡ್ತಾ ಇದ್ರಲ್ಲ, ಅದೇ ನನಗೆ ಉತ್ತೇಜನ ಕೊಡ್ತಾ ಇತ್ತು ಅಂತ. ಸೊ ಅದೆಲ್ಲ ಮುಗಿಸಿ ಇವಾಗ ಐ ಥಿಂಕ್ ಅವಳಿಗೇನು ಅವಾಗ ಡ್ರೀಮ್ ಇತ್ತು ವರ್ಲ್ಡ್ ಟೂರ್, ಟ್ರೀಟ್ಮೆಂಟ್ ಮುಗಿಸಿ ಅದಕ್ಕೆ ಹೋಗುವಂತ ಪ್ರಯಾಣ ಮಾಡಕ್ಕೆ ಅಂತ ಶಿ ಇಸ್ ಪ್ರಿಪೇರಿಂಗ್. ಸೊ ದಿಸ್ ಇಸ್ ವೆರಿ ಇನ್ಸ್ಪೈರಿಂಗ್. ಕ್ಯೂರ್ ಆಯ್ತು. ಹೌದು. ಸೊ ಆಗಿ ಈಗ ಫಾಲೋ ಅಪ್ ಅಲ್ಲಿ ಇದ್ದಾರೆ ಇಂಥ ಮಹಿಳೆಯರು ಅಥವಾ ಇಂಥ ಹುಡುಗಿರು. ಐ ಥಿಂಕ್ ದೇ ಗಿವ್ ಅಸ್ ಅ ಲಾಟ್ ಆಫ್ ಮೀನಿಂಗ್ ಟು ಅವರ್ ವರ್ಕ್. ಸೊ
ಒನ್ ಇನ್ಸ್ಟೆನ್ಸ್, ಬಟ್ ಈ ತರ ತುಂಬಾ ಬಹಳಷ್ಟು ಪ್ರತಿಯೊಂದು ಕೇಸ್ ಕೂಡ ನಿಮಗೆ ಚಾಲೆಂಜ್ ಆಗಿರುತ್ತೆ, ಡಿಫರೆಂಟ್ ಆಂಗಲ್ ಅಲ್ಲಿ ಇರುತ್ತೆ ಅದು. ಹೌದು, ಬಹಳಷ್ಟು ಮಹಿಳೆಯರು ನಮಗೆ ಆಸ್ ಅನ್ ಆಂಕಾಲಜಿಸ್ಟ್ ತುಂಬಾ ಮೊನಾಟನಸ್ ಆಗಿರುತ್ತೆ, ಡಿಪ್ರೆಸಿಂಗ್ ಆಗಿರ್ಬೋದು. ಬಟ್ ಇಂಥ ಮಹಿಳೆಯರು, ಇಂಥ ಪೇಷಂಟ್ಸ್ ನಮ್ಮ ಜೊತೆಗೆ ಮಾತಾಡಿದಾಗ ಆಸ್ ಐ ಸೈಡ್ ಇಟ್ ಗಿವ್ಸ್ ಅ ಲಾಟ್ ಆಫ್, ಇಟ್ ಮೇಕ್ಸ್ ಅವರ್ ಜಾಬ್ ಲಾಟ್ ಮೋರ್ ಈಸಿಯರ್, ಮತ್ತೆ ಇದಕ್ಕೊಂದು ಅರ್ಥ ಕೊಡುತ್ತೆ. ಬಹುಶಃ ಇಂಥ ಒಂದು ಇನ್ಸಿಡೆಂಟ್ಗಳು ಏನಂದ್ರೆ ಯಾರು ಕೇಳಿಸ್ಕೊಳ್ತಾ ಇರ್ತಾರೆ ಅಥವಾ ಯಾರು ನೋಡ್ತಾ ಇರ್ತಾರೆ ಅವ್ರಿಗೊಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಅಂದ್ರೆ ಕ್ಯೂರ್ ಇದೆ ಅದರಲ್ಲಿ, ಅದನ್ನ ನಾವು ಹೆಂಗ್ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಅಂತ ಬಂದಾಗ ಹಳ್ಳಿಯಲ್ಲಿರುವಂತ ಮಹಿಳೆಯರು ಅವರು ತಗೊಳ್ಳುವಂತ ಟ್ರೀಟ್ಮೆಂಟ್ ಅಥವಾ ಅವ್ರು ಅದಕ್ಕೆ ಸ್ಪಂದಿಸುವಂತ ರೀತಿ ಅಥವಾ ಸಿಟಿಲಿರೋ ಮಹಿಳೆಯರು ಸ್ಪಂದಿಸುವಂತ ರೀತಿ ಏನಾದ್ರೂ ಡಿಫ್ರೆನ್ಸ್ ಇರುತ್ತಾ, ಅದು ಹೇಗೆ ಅಂತ? ಓವರ್ ಆಲ್ ಬ್ರೆಸ್ಟ್ ಕ್ಯಾನ್ಸರ್ ಪ್ರೆಸೆಂಟೇಷನ್ ಅಲ್ಲಿ ಅದ್ರಲ್ಲಿ ಏನು ಇರಲ್ಲ. ನಾವು ಅನ್ಕೋತಾ ಇದ್ವಿ ರೂರಲ್ ಮಹಿಳೆಯರು ಅದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ, ಆಮೇಲೆ ಅವರು ಲೇಟ್ ಆಗಿ ಬರ್ತಾರೆ ಅಂತ. ಬಟ್ ನಾವ್ ಈಗ ನೋಡೋಂತ ನಾನ್ ಪ್ರಾಕ್ಟೀಸ್ ಮಾಡುವಂತದ್ದು ಕಂಪ್ಲೀಟ್ಲಿ ಅರ್ಬನ್ ಏರಿಯಾ. ಇದ್ರಲ್ಲೂ ಈ ಅರ್ಬನ್ ಏರಿಯಾದಲ್ಲೂ ನಾನು ನೋಡ್ತಾ ಇದ್ದೀನಿ ಎಷ್ಟೋ ಹೆಂಗಸರು, ಕೆಲಸ ಮಾಡುವಂತ ಹೆಂಗಸರು, ವೆಲ್ ಎಜುಕೇಟೆಡ್ ಮಹಿಳೆಯರು ಈ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಒಂದು ಗಡ್ಡೆ ಏನಿದೆ ಪೇನ್ಲೆಸ್ ಲಂಪ್ ನ ಇಗ್ನೋರ್ ಮಾಡಿ ಅಡ್ವಾನ್ಸ್ ಬರುವಂತ ಬಹಳ ಜನ ಇದ್ದಾರೆ. ಸೊ ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್. ಬಟ್ ಈ ತರದ್ ನಾವು ತುಂಬಾ ನೋಡ್ತಾ ಇರ್ತೀವಿ. ಬಟ್ ಟ್ರೀಟ್ಮೆಂಟ್ ವೈಸ್ ಅಂತಂದ್ರೆ ರೂರಲ್ ಈ ಹಳ್ಳಿ ಕಡೆ ಇರೋ ಹೆಂಗಸರು ಸ್ವಲ್ಪ ಫಿಸಿಕಲ್ ಲೇಬರ್ ಮಾಡಿರ್ತಾರೆ, ಅದರಿಂದ ಸ್ವಲ್ಪ ಅವರ ಟಾಲರೆನ್ಸ್ ಸ್ವಲ್ಪ ಜಾಸ್ತಿ ಇರಬಹುದು. ಸೊ ಅದು ಸ್ವಲ್ಪ ಮ್ಯಾಟರ್ ಆಗುತ್ತೆ. ಅವ್ರು ತಗೋಂತ ಟ್ರೀಟ್ಮೆಂಟ್, ಅವ್ರು ಅಕ್ಸೆಪ್ಟ್ ಮಾಡುವಂತ ಟ್ರೀಟ್ಮೆಂಟ್ ಅಥವಾ ಸೈಡ್ ಎಫೆಕ್ಟ್ ಸ್ವಲ್ಪ ಕಡಿಮೆ ಇರೋದು ಇದರಲ್ಲಿ ಎಫೆಕ್ಟ್ ಆಗುತ್ತೆ. ಎರಡನೇದು ಅವರು ನಂಬಿಕೆ ಜಾಸ್ತಿ, ನಂಬಿಕೆ ಒಂದು ದೇವ್ರ ಮೇಲೆ ಇರ್ಬೋದು, ಇಲ್ಲ ಡಾಕ್ಟರ್ ಮೇಲೂ ಇರ್ಬೋದು. ಹೌದು, ಡಾಕ್ಟರ್ನೇ ದೇವ್ರ ತರ, ಡಾಕ್ಟರ್ ಮೇಲೆ ಇದನ್ನ ಟ್ರೀಟ್ಮೆಂಟ್ ಹಿಂಗ್ ಮಾಡ್ಬೇಕು, ನೀನ್ ಹಿಂಗ್ ಚೆನ್ನಾಗ್ ಆಗ್ತೀಯ ಅಂತಂದ್ರೆ ಅವ್ರು ಕೇಳ್ತಾರೆ. ಅರ್ಬನ್ ಮಹಿಳೆಯರು ಹೌದು ಅದೇ ತರಾನೇ ಇರ್ತಾರೆ. ಬಟ್ ಇವಾಗ ನಮ್ಗೆ ತುಂಬಾ ಸೋರ್ಸಸ್ ಆಫ್ ಇನ್ಫಾರ್ಮೇಶನ್ ಇದೆ. ಸೊ ಅದು ಅದರಿಂದ ಇನ್ಫಾರ್ಮೇಶನ್ ತಗೊಂಡು ಅದರಿಂದ ನಾವು ಜಾಣರಾಗಿ ಅದನ್ನ ಕಂಟಿನ್ಯೂ ಕ್ವೆಶ್ಚನ್ ಮಾಡೋದು ಒಳ್ಳೇದೇ. ಆದ್ರೆ ಬೇರೆ ತರ ಸೋರ್ಸಸ್ ಏನಿದೆ ಅದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಆಗಿ ಬಂದವರು ಇರ್ತಾರೆ. ಸೊ ಅವರಿಗೆ ಟ್ರೀಟ್ಮೆಂಟ್ ಮೇಲೆ ನಂಬಿಕೆ ಹೋಗ್ಬಾರ್ದು ಇದ್ರಿಂದ. ಸೊ ಈ ತರದನ್ನ ನೋಡ್ತೀವಿ ಅರ್ಬನ್ ಮಹಿಳೆಯಲ್ಲಿ, ಬಿಕಾಸ್ ಗೂಗ್ಲಿಂಗ್ ಇಸ್ ಅ ಮೇಜರ್ ಥಿಂಗ್. ಅವ್ರಿಗೆ ಇನ್ಫಾರ್ಮೇಶನ್ ಬೇರೆ ಬೇರೆ ಸೋರ್ಸ್ ಇಂದ ಬರೋದ್ರಿಂದಾಗಿ ಆ ತರ ಆಗುವಂತ ಚಾನ್ಸಸ್ ಇರುತ್ತೆ. ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ನಿಮ್ಗೆ ಏನಾಗ್ತಾ ಇದೆ, ನಿನ್ ಬಾಡಿಗೆ ಏನಾಗ್ತಾ ಇದೆ, ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ತುಂಬಾ ಇಂಪಾರ್ಟೆಂಟ್. ಬಟ್ ಮಿಸ್ಗೈಡ್ ಆಗದೆ ಇರುವಂತದ್ದು ಅದನ್ನ ಎಲ್ಲರೂ ಪಾಲಿಸಬೇಕು. ಓಕೆ ಡಾಕ್ಟರ್, ಈಗ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದ್ರಿಂದಾಗಿ ಪ್ರಿವೆಂಟ್ ಮಾಡಬಹುದು ಅನ್ನೋದು ನಮಗೆಲ್ಲ ಕಾಮನ್ ಆಗಿ ಗೊತ್ತಿರುವಂತದ್ದು. ಆದ್ರೆ ಸರಿಯಾದ ವಿಧಾನ ಯಾವುದು ಅಂತ? ಯಾಕಂದ್ರೆ ಮುಟ್ಟಿ ನೋಡಿದ ತಕ್ಷಣ ನಮ್ಗೇನು ಗೆಡ್ಡೆ ಸಿಕ್ಕಿಲ್ಲ, ನಾನು ಆರಾಮಾಗಿರ್ಬಹುದು, ಹಾಸ್ಪಿಟಲ್ಗೆ ಹೋಗೋ ಅಗತ್ಯ ಇಲ್ಲ ಅಂತ ಅಂದುಕೊಳ್ಳೋರು ಇರ್ಬೋದು. ಹಾಗಾಗಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ನ ಸರಿಯಾದ ವಿಧಾನ ಯಾವುದು ಅಂಡ್ ಇದು ಎಷ್ಟು ಅಕ್ಯುರೇಟ್ ಅಂತ? ಸೊ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ಒಂದು 20-21 ವರ್ಷದ ಮೇಲಿಂದ ಎಲ್ಲ ಮಹಿಳೆಯರು ಮಾಡ್ಬೋದು ಇದನ್ನ. ಸೊ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದು ಯಾವಾಗ ಮಾಡಬೇಕು, ಆಮೇಲೆ ಹೇಗ್ ಮಾಡಬೇಕು, ಅದು ಅಕ್ಯುರೇಟ್. ಸೊ ಯಾವಾಗ ಮಾಡಬೇಕು ಅಂತಂದ್ರೆ ನಮ್ಮ ಪೀರಿಯಡ್ಸ್ ಯಾವಾಗ ಇರುತ್ತೆ ಅದು ಮುಗಿದು ಅಥವಾ ಪೀರಿಯಡ್ ಶುರು ಆದಾಗಿಂದ 7 ಅಥವಾ 10 ದಿವಸದ ಮೇಲೆ ಅದನ್ನ ಮಾಡಬೇಕು. ಮೊದಲನೇ ವಾರ ಅಥವಾ ಪೀರಿಯಡ್ಸ್ ಮುಗಿದು ಒಂದು 3-4 ದಿವಸದ ಮೇಲೆ ಇದನ್ನ ಮಾಡಬೇಕು. ಯಾಕೆ ಅಂತಂದ್ರೆ ಅದಕ್ಕೆ ಮುಂಚೆ ಮಾಡಿದ್ರೆ ನೋವಿರುತ್ತೆ ಅಥವಾ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ. ಸೊ ಅವಾಗ ಮಾಡದೇ ಇರೋದ್ಕಿಂತ ಪೀರಿಯಡ್ ಶುರುವಾಗಿ 7-10 ದಿವಸದಲ್ಲಿ ಇದನ್ನ ಮಾಡಬೇಕು. ಈ ಟೈಮಲ್ಲೇ ಮಾಡಬೇಕು. ಪ್ರತಿ ಮಂತು ಈ ಫಿಕ್ಸ್ಡ್ ಡೇ ಅಂತ ಇಟ್ಕೊಂಡು ಮಾಡ್ಬೋದು. ಎರಡನೇದು ಇದನ್ನ ಹೇಗ್ ಮಾಡೋದು. ಸೊ ಇದಕ್ಕೆ ಇನ್ಫ್ಯಾಕ್ಟ್ ಇದಕ್ಕೆ ಗೂಗಲ್ ಉಪಯೋಗಿಸ್ಬೇಕು. ಇದರಲ್ಲಿ ನಿಮ್ಗೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಗೈಡ್ ಇರುತ್ತೆ. ಸೊ ಅದನ್ನ ನೋಡ್ಕೊಳ್ಳಿ, ಆ ಪಿಕ್ಚರ್ ನೋಡ್ಕೊಳ್ಳಿ. ಇದನ್ನ 3 ಪೊಸಿಷನ್ ಅಲ್ಲಿ ಮಾಡ್ಬೇಕು. ಒಂದು ನಿಂತ್ಕೊಂಡು, ಆಮೇಲೆ ನೋಡಿ ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು 2 ಬ್ರೆಸ್ಟ್ ಒಂದೇ ಸೈಜ್ ಇದೆಯಾ, ಒಂದೇ ಲೆವೆಲ್ ಅಲ್ಲಿ ಇದೆಯಾ, ಅದು ಒಂದು. ಇದು ನೋಡಿ ಮಾಡುವಂಥದ್ದು. ಆಮೇಲೆ ಕೈ ಎತ್ತಿ ಅಥವಾ ಲುಕ್ ರೇಸ್ ಅಂತ ಹೇಳ್ತೀವಿ. 2 ಕೈ ಮೇಲಿದ್ದಾಗ 2 ಸ್ತನಗಳು ಒಂದೇ ಲೆವೆಲ್ ಅಲ್ಲಿ ಇದೆಯಾ, ಅಥವಾ ಏನಾದ್ರು ಸ್ಕಿನ್ ಚೇಂಜಸ್ ನಾನು ಹೇಳಿದ್ನಲ್ಲ, ಚರ್ಮದಲ್ಲಿ ಏನಾದ್ರು ವ್ಯತ್ಯಾಸ ಕಾಣ್ತಿದ್ಯಾ, ಅದು ಒಂದು ನೋಡ್ಕೊಳ್ಳೋದು. ಆಮೇಲೆ ಕೂತ್ಕೊಂಡು, ಆಮೇಲೆ ಮಲ್ಕೊಂಡು, ಆಮೇಲೆ ಈ ಪಾಮ್ ಆಫ್ ದ ಹ್ಯಾಂಡ್ ಏನಿದೆ ಇದರಲ್ಲಿ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದು. ಸೊ ಇದಿಷ್ಟು ಮಾಡೋದಕ್ಕೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಬಹಳಷ್ಟು ಗೈಡ್ಸ್ ಇದೆ ಇದಕ್ಕೆ. ಇದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ಮಾಡೋ ವಿಧಾನದಲ್ಲಿ ಮಾಡಬಹುದು. ಇದು ತುಂಬಾ ಅಕ್ಯುರೇಟ್ ಅಲ್ಲ, ಬಟ್
ನಿಮಗೆ ಯಾವುದೋ ತರ ಹಾರ್ಡ್ನೆಸ್ ಫೀಲ್ ಆದ್ರೆ ಅಥವಾ ಗಟ್ಟಿಯಾಗಿರುವಂತದ್ದು ಕಂಡ್ರೆ ಇದು ನಮ್ಗೆ ಏನ್ ಇಂಡಿಕೇಶನ್ ಇದನ್ನ ಹೋಗಿ ತೋರಿಸ್ಬೇಕು ಅಂತ. ಇದನ್ನ ಹೋಗಿ ಒಬ್ಬ ಫಿಸಿಷಿಯನ್ ಇರ್ಬೋದು, ಗೈನಕಾಲಜಿಸ್ಟ್ ಇರ್ಬೋದು, ಆಂಕಾಲಜಿಸ್ಟ್ ಇರ್ಬೋದು, ಇದನ್ನ ಇಟ್ ಇಸ್ ಜಸ್ಟ್ ಅನ್ ಇಂಡಿಕೇಶನ್ ಟು ಗೋ ಫಾರ್ವರ್ಡ್ ಅಂಡ್ ಶೋ ಇಟ್. ಹಾಸ್ಪಿಟಲ್ ಹೋಗ್ಬೇಕು ಅನ್ನೋದನ್ನ ತೋರ್ಸತ್ತೆ, ಇದನ್ನ ತೋರ್ಸತ್ತೆ. ಇದರಿಂದಾನೇ ಎಷ್ಟೋ ಬ್ರೆಸ್ಟ್ ಕ್ಯಾನ್ಸರ್ ಗಳು ಡಯಾಗ್ನೋಸ್ ಕೂಡ ಆಗಬಹುದು. ಸೊ ಇದು ಒಳ್ಳೆ ವಿಧಾನ. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ನಮ್ಗೆ ಖರ್ಚಿಲ್ಲ, ಜೊತೆಗೆ ಸೆಲ್ಫ್ ಬ್ರೆಸ್ಟ್ ಹೆಸಿಟೇಷನ್ ಇಲ್ಲ ಅಲ್ಲಿ. ಸೊ ನೀವು ಏನಾದ್ರು ಕಂಡು ಬಂದ್ರೆ ಅದನ್ನ ಅಲ್ಲೇ ಬಿಡಬಾರ್ದು, ಮುಂದೆ ಹೋಗಿ ತೋರಿಸ್ಬೇಕು. ಸೊ ಬೇರೆ ಕಡೆ ಈಗ ವೆಸ್ಟರ್ನ್ ಪಾಪ್ಯುಲೇಷನ್ ಅಲ್ಲಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಷ್ಟೊಂದು ಎನ್ಕರೇಜ್ ಮಾಡಲ್ಲ, ಯಾಕಂದ್ರೆ ಇದ್ರ ಫಾಲ್ಸ್ ಪಾಸಿಟಿವ್ ಜಾಸ್ತಿ ಇರುತ್ತೆ. ಬಟ್ ಇಂಡಿಯಾ ಅಂತ ದೇಶದಲ್ಲಿ, ಭಾರತ ದೇಶದಲ್ಲಿ ಇಷ್ಟು ಪಾಪ್ಯುಲೇಷನ್ ನಾವು ಎಲ್ಲಾರನ್ನೂ ಸ್ಕ್ರೀನ್ ಮಾಡಕ್ ಆಗಲ್ಲ. ಸೊ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ಎಷ್ಟೊಂದು ಜನದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಪತ್ತೆ ಹಚ್ಚಬಹುದು. ಓಕೆ, ಹಾಗಿದ್ರೆ ಇದನ್ನ ಪ್ರಿವೆಂಟ್ ಮಾಡೋದು ಹೇಗೆ ಡಾಕ್ಟರ್, ಬ್ರೆಸ್ಟ್ ಕ್ಯಾನ್ಸರ್ ಅನ್ನ? ಸೊ ಬ್ರೆಸ್ಟ್ ಕ್ಯಾನ್ಸರ್ನ ಸಂಪೂರ್ಣವಾಗಿ ಪ್ರಿವೆಂಟ್ ಮಾಡೋಕ್ಕಾಗಲ್ಲ, ಫಸ್ಟ್ ಗೊತ್ತಿರಬೇಕು. ಎರಡನೇದು, ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಒಂದು ಲೈಫ್ ಸ್ಟೈಲ್. ಸೊ ಇವಾಗ ಬಹಳಷ್ಟು ಕಾಯಿಲೆಗಳಿಗೆಲ್ಲ ಲೈಫ್ ಸ್ಟೈಲೇ ಕಾರಣ ಅಂತ ಬರ್ತಾ ಇದೆ. ಸೊ ಲೈಫ್ ಸ್ಟೈಲ್ ಅಲ್ಲಿ ನಾವು ಮಾತಾಡ್ದಂಗೆ ಒಳ್ಳೆ ಆಹಾರ ಅಂದ್ರೆ ಜಾಸ್ತಿ ತರಕಾರಿ, ಬೇಳೆ ಅಥವಾ ತರಕಾರಿ, ಹಣ್ಣುಗಳು, ಕಾಳುಗಳು, ಇದನ್ನ ತಿನ್ನೋದು. ಆಮೇಲೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಕಡಿಮೆ ಮಾಡೋದು, ರೆಡ್ ಮೀಟ್ ಕಡಿಮೆ ಮಾಡ್ಬೋದು. ನಾನು ಇದು ಈ ತರದನ್ನ ಫಾಲೋ ಮಾಡೋದು. ಪ್ರಾಸೆಸ್ಡ್ ಫುಡ್ ಏನಿದೆ ಅದನ್ನ ಕಡಿಮೆ ಮಾಡೋದು, ಇದು ಒಳ್ಳೆ ಆಹಾರ. ಆಮೇಲೆ ಫುಡ್ ಫ್ಯಾಟ್ಸ್ ಏನಿದೆ ಸಡನ್ ಆಗಿ ನಮ್ಮ ಇದನ್ನ ಚೇಂಜ್ ಮಾಡ್ಕೊಳ್ಳೋದು. ನಾನು ವೇಟ್ ಲಾಸ್ ಮಾಡಬೇಕು ಅಂತ ಒಂದು ಲಾಂಗ್ ಟರ್ಮ್ ಒಂದು ಯಾವುದೋ ತರ ಊಟ ಮಾಡ್ತಾ ಇರ್ತೀವಿ, ಸಡನ್ ಆಗಿ ನಮ್ಮ ಡಯಟ್ ಪ್ಯಾಟರ್ನ್ ಚೇಂಜ್ ಮಾಡೋದು. ಸೊ ಇದೆಲ್ಲದಕ್ಕಿಂತ ನಾವು ಏನು ಸಸ್ಟೈನಬಲ್ ಇದೆ, ನ್ಯಾಚುರಲ್ ಆಗಿದೆ, ಲೋಕಲ್ ಆಗಿದೆ, ಇದರಲ್ಲಿ ನಾವು ಕಂಟಿನ್ಯೂ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಊಟದ್ಕಿಂತನೂ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಐಡಿಯಲ್ ಬಾಡಿ ವೇಟ್, ಅಂದ್ರೆ ನಾವು ಓವರ್ ವೇಟ್ ಆಗದೆ ಇರೋಂಥ ನಮ್ಮ BMI ಏನಿದೆ, ಬಾಡಿ ಮ್ಯಾಸ್ ಇಂಡೆಕ್ಸ್, ಇದನ್ನ ನಾವು ಸಮತೋಲನದಲ್ಲಿ ಇಟ್ಕೊಳ್ಳೋ ಅಂಥದ್ದು, ಅದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಊಟದ್ಕಿಂತ ಹೆಚ್ಚು ಇದನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಎಷ್ಟೋ ಕ್ಯಾನ್ಸರ್ಸ್ಗಳು ಅಥವಾ ಬೇರೆ ಕ್ರಾನಿಕ್ ಕಾಯಿಲೆಗಳೆಲ್ಲ ಒಬೇಸಿಟಿಗೆ ಲಿಂಕ್ಡ್ ಇರುತ್ತೆ. ಸೊ ಒಳ್ಳೆ ಆಹಾರ ಮತ್ತೆ ಐಡಿಯಲ್ ಬಾಡಿ ವೇಟ್, ಆಮೇಲೆ ಯಾವ್ದಾದ್ರು ತರ ಎಕ್ಸಸೈಸ್. ಸೊ ವಾರದಲ್ಲಿ ಒಂದು 4-5 ದಿವಸ 30 to 40 ಮಿನಿಟ್ ಎಕ್ಸಸೈಸ್ನ, ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಕೊಲಾನ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು ಅಂತ ಇದೆ. ಸೊ ಇದನ್ನ ಫಾಲೋ ಮಾಡೋದ್ರಿಂದ ಐ ಥಿಂಕ್ ಪ್ರಿವೆನ್ಷನ್ ಮಾಡ್ಬೋದು. ಆಮೇಲೆ ಈ ಹಾರ್ಮೋನ್ ಥೆರಪೀಸು ಅಥವಾ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್, ಇದು ಯಾವುದನ್ನು ಯಾವಾಗಲೂ ಸೂಪರ್ವಿಷನ್ ಇಂದ ತಗೊಳ್ಬೇಕು. ನಿಮ್ಮ ಡಾಕ್ಟರ್ ಡಿಸ್ಕಸ್ ಮಾಡಿ ತಗೊಳ್ಬೇಕಾಗತ್ತೆ. ಸೊ ಇದೆಲ್ಲ ಅದು ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಏನಿದೆ ಅದನ್ನ ಕಡಿಮೆ ಮಾಡೋದು. ಓಕೆ, ಕೆಲವೊಮ್ಮೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಫೇಲ್ಯೂರ್ ಆಗುತ್ತೆ, ಅಂದ್ರೆ ಪೇಷಂಟ್ಗೆ ಅದು ವರ್ಕ್ ಆಗೋದಿಲ್ಲ. ಸೊ ಇದು ಯಾಕೆ ಅಂತ ಅಂದ್ರೆ ಇದನ್ನ ನಾನು ಡಿಮೋಟಿವೇಟ್ ಮಾಡ್ಬೇಕು ಅಂತ ಕೇಳ್ತಾ ಇಲ್ಲ, ಬಟ್ ಇದು ಫ್ಯಾಕ್ಟ್, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಯಾಕೆ ವರ್ಕ್ ಆಗಲ್ಲ ಕೆಲವರಿಗೆ ಅಂತ. ಹೌದು. ಸೊ ಏನಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಯಾವುದೇ ಕ್ಯಾನ್ಸರ್ ಅನ್ನ ಒಂದು ಇಂಪಾರ್ಟೆಂಟ್ ಲಕ್ಷಣ ಅಂತಂದ್ರೆ ಅದು ಹೆಟ್ರೋಜಿನಸ್ ಅಂತ. ಒಂದ್ ಪೇಷಂಟ್ ಅಲ್ಲಿ ಹೆಂಗಿರುತ್ತೆ ಬ್ರೆಸ್ಟ್ ಕ್ಯಾನ್ಸರ್, ಇನ್ನೊಂದ್ ಪೇಷಂಟ್ ಅಲ್ಲಿ ಹಂಗಿರಲ್ಲ. ಸೊ ಇಬ್ರು ಸೇಮ್ ಸ್ಟೇಜ್ ಅಲ್ಲಿ ಇದ್ರು ಕೂಡ ಕಂಡೀಷನ್ ಚೇಂಜ್ ಇರಬಹುದು. ಸೊ ಎಲ್ಲಾ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಡಿಫ್ರೆಂಟ್ ಆಗಿರ್ಬೋದು, ಅದು ಹೆಟಿರೋಜಿನಸ್ ಅಂತ ಹೇಳ್ತೀವಿ. ಅಂದ್ರೆ ಬೇರೆ ಬೇರೆ ತರ ಅದು ಪ್ರೆಸೆಂಟ್ ಆಗುತ್ತೆ ಅಥವಾ ಮುಂದೆ ಬರೋವಂಥದ್ದು ಜಾಸ್ತಿ ಇರುತ್ತೆ. ಅದು ಒಂದು. ಸೊ ಒಂದೇ ಟ್ರೀಟ್ಮೆಂಟ್ ಕೊಟ್ರು ಎಷ್ಟೊಂದು ಕ್ಯಾನ್ಸರ್ ಪೇಷಂಟ್ಸ್ಗೆ ವಾಪಸ್ ಬರುವಂಥ ಚಾನ್ಸಸ್ ಇರುತ್ತೆ. ಎರಡನೇದು, ಎಷ್ಟೇ ನಮ್ಮ ಟೆಕ್ನಾಲಜಿ ಅಡ್ವಾನ್ಸ್ ಆದರೂ ಕ್ಯಾನ್ಸರ್ ಸೆಲ್ ಏನಿದೆ ಅದು ತುಂಬ ಚಾಣಕ್ಯ ಸೆಲ್. ಅದು ಅಂದರೆ ಅದು ರೆಸಿಸ್ಟೆನ್ಸ್ ಮೆಕ್ಯಾನಿಸಮ್ ಡೆವಲಪ್ ಮಾಡುತ್ತೆ. ಅಂದರೆ ನಮ್ಮ ಬಾಡಿಲಿ ಅದನ್ನು ಫೈಟ್ ಮಾಡೋವಂಥ ಕೆಪಾಸಿಟಿ ಇದ್ದರೂ ಅದನ್ನು ದಾಟಿ ಹೆಂಗೆ ಮುಂದೆ ಬರಿಬೇಕು ಅಂತ ಕ್ಯಾನ್ಸರ್ ಸೆಲ್ಸಲ್ಲಿ ಅಂತ ಆ ಥರದ ಮೆಕ್ಯಾನಿಸಮ್ಸ್ ಇರುತ್ತೆ. ಅದು ಮುಂದೆ ಡೆವಲಪ್ ಆಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸ್ ಅಂತ. ಸೊ ಇದರಿಂದಾನೇ ಬ್ರೆಸ್ಟ್ ಕ್ಯಾನ್ಸರ್ ವಾಪಸ್ ಬರುವಂಥದ್ದು. ಆಮೇಲೆ ನಾವು ಕೀಮೋಥೆರಪಿ ಸರ್ಜರಿ ಆದ್ಮೇಲೂ ಯಾಕೆ ಕೊಡ್ತೀವಿ ಅಂತಂದ್ರೆ ಅಲ್ಲಿ ಕಣಗಳಿರುತ್ತೆ, ಕಣ್ಣು ಕಾಣುವಂಥದ್ದು ನಾವು ಸರ್ಜರಿಯಿಂದ ತೆಗೆದಿರ್ತೀವಿ. ಸೊ ಆ ಕಣ್ಣು ಕಾಣದೇ ಇರೋವಂಥ ಸೆಲ್ಸ್ನ ನಾವು ಕಿಲ್ ಮಾಡೋಕೆ ಅಂತಾನೆ ಕೀಮೋಥೆರಪಿ ಕೊಡೋದು, ಟಾರ್ಗೆಟೆಡ್ ಥೆರಪಿ ಕೊಡೋದು. ಸೊ ಇದು ದಾಟಿನೂ ಕೆಲವು ಕ್ಯಾನ್ಸರ್ ಸೆಲ್ಸ್ ಎಲ್ಲೋ ಕಣಗಳು ಇದ್ದಿರುವಂಥದ್ದು ಮುಂದೆ ಬೆಳೆದು ಅದು ಸ್ಪ್ರೆಡ್ ಆಗಿ ಕ್ಯಾನ್ಸರ್ ವಾಪಸ್ ಬರಬಹುದು. ಈ ರೆಸಿಸ್ಟೆನ್ಸ್ ಮೆಕ್ಯಾನಿಸಮ್ಸ್ ಮೇಲೇನೆ ನಾವು ಬಹಳಷ್ಟು ರಿಸರ್ಚ್ ನಡೀತಾ ಇದೆ. ಈಗ ಹೊಸ ಥರ ಡ್ರಗ್ಸ್ ಬರ್ತಾ ಇದೆ. SR1 ಟ್ರೀಟ್ಮೆಂಟ್ಸ್ ಇರ್ಬೋದು, ಬಹಳಷ್ಟು ಇಮ್ಯುನೋಥೆರಪೀಸ್ ಇರ್ಬೋದು. ಈ ಥರ ರೆಸಿಸ್ಟೆನ್ಸ್ ಮೆಕ್ಯಾನಿಸಮ್ನ ಹೆಂಗೆ ನಾವು ದಾಟಿ
ನಾವು ಕ್ಯಾನ್ಸರ್ ಕಿಲ್ಲಿಂಗ್ ಮಾಡ್ಬೋದು ಅನ್ನೋಂಥ ರಿಸರ್ಚು ತುಂಬ ಮುಂದೆ ಬರ್ತಾ ಇದೆ ಇವಾಗ. ಓಕೆ ಡಾಕ್ಟರ್, ಹಾಗಿದ್ರೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಈ ತಿಂಗಳು ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಆಗಿರೋದ್ರಿಂದಾಗಿ ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಮಹಿಳೆಯರಿಗೆ ಜಾಸ್ತಿ ಬರುತ್ತೆ. ಆ್ಯಂಡ್ ಮಹಿಳೆಯರಿಗೆ ಹೇಗೆ ಅಂದರೆ ತಮ್ಮನ್ನು ಬಿಟ್ಟು ಬೇರೆಯವ್ರನ್ನೇ ನಾವು ನೋಡ್ಕೊಳ್ತಾ ಇರ್ತೀವಿ. ಅವರ ಆರೋಗ್ಯ ಬಿಟ್ಟು ಬೇರೆಯವ್ರ ಆರೋಗ್ಯ ಅಥವಾ ಬೇರೆಯವ್ರ ಕಾಳಜಿನೇ ನಾವು ಮಾಡ್ತಾ ಇರ್ತೀವಿ. ಮೊದಲು ನಿಮ್ಮ ಆರೋಗ್ಯದ ಬಗ್ಗೆ ಮೊದಲು ನೀವು ಗಮನ ಹರಿಸ್ಬೇಕು. ಯಾವುದೇ ನೋವಿಲ್ಲಾರ್ದ ಗಂಟು ನೀವು ಕಂಡ್ರೆ ಮೊದಲು ನಿಮ್ಮ ಡಾಕ್ಟರ್ ಹತ್ರ ಹೋಗಿ, ಇಲ್ಲ ಆಂಕಾಲಜಿಸ್ಟ್ ಹತ್ರ ಹೋಗಿ ಅದು ಏನು ಅಂತ ಪತ್ತೆ ಹಚ್ಚೋದ್ರಿಂದ, ಬ್ರೆಸ್ಟ್ ಕ್ಯಾನ್ಸರ್ನ ತುಂಬ ಮುಂಚೆ ಪತ್ತೆ ಹಚ್ಚೋದ್ರಿಂದ ನಿಮ್ಮ ಟ್ರೀಟ್ಮೆಂಟು ಎಫೆಕ್ಟಿವ್ ಆಗಿರುತ್ತೆ. ನೀವು ಕಂಪ್ಲೀಟ್ಲಿ ಗುಣಮುಖರಾಗಬಹುದು. ಆಮೇಲೆ ನಿಮ್ಮ ಖರ್ಚು ಏನಾಗುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ, ಅದು ತುಂಬ ಕಡಿಮೆ ಆಗುತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇಫ್ ಡಿಟೆಕ್ಟೆಡ್ ಅರ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ತುಂಬ ಅಂದರೆ ಈಸಿಯಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಅವೇರ್ನೆಸ್ ಯಾಕೆ ಬೇಕಾಗುತ್ತೆ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದು ಯಾಕಷ್ಟು ಇಂಪಾರ್ಟೆಂಟ್, ಅಂದರೆ ಟ್ರೀಟ್ಮೆಂಟ್ ಬಗ್ಗೆ ಭಯ ಬೇಡ, ಸೊ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಬೇಕು. ನೆಕ್ಸ್ಟ್ ಎಲ್ಲವೂ ಕೂಡ ಡಾಕ್ಟ್ರು ಮತ್ತು ಪೇಷಂಟ್ಗೆ ಬಿಟ್ಟಿರೋ ಅಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.